ಹೆತ್ತ ತಂದೆ ತಾಯಿಗಳು ಮಕ್ಕಳ ಭವಿಷ್ಯಕ್ಕೋಸ್ಕರ ಬೆವರು ರಕ್ತ ಸುರಿಸಿ ಸಾಕಿ ಬೆಳೆಸಿ ನಾಳೆ ನಮಗೆ ಆಸರೆ ಆಗ್ತಾರೆ ಅಂತ ವಿದ್ಯಾವಂತನಾಗಿ ಮಾಡ್ತಾರೆ. ಅವರ ವಿದ್ಯೆಗೆ ತಕ್ಕ ಉದ್ಯೋಗ ಕೊಡೋ ಯೋಗ್ಯತೆ ನಿಮಗಿಲ್ಲ. ಅದಕ್ಕೂ ನಿಮಗೆ ಲಂಚ ಕೊಡಬೇಕು, ಲಂಚ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಹಾಯ್ ಕನ್ನಡಿಗರೇ, ಹೊಸ ವಿಡಿಯೋಗೆ ಸ್ವಾಗತ. ಈಗಾಗಲೇ ತಮ್ಮನೇಲಿ ನೋಡಿರ್ಬೋದು. ಈಗ ಒಂದು ವಾರದಿಂದ ಇದೇ ಸುದ್ದಿ ಏನಂದರೆ ಪ್ರಜಾಕೀಯ. ನಾನು ಇವಾಗ ಒಂದು ವಾರದಿಂದ ಇಂಟರ್ವ್ಯೂ ನೋಡಿರೋ ಪ್ರಕಾರ, ಉಪೇಂದ್ರ ಸರ್ ಅವರು ಹೇಳಿರೋ ಪ್ರಕಾರ ನಾ ಕಂಡಂತೆ ಉಪೇಂದ್ರ ಅವರು ಹೇಗೆ ಅಂತ ನಾನು ಹೇಳ್ತೀನಿ. ಈಗ ಕೆಲವೊಬ್ಬರು ಪ್ರಶ್ನೆ ಮಾಡಿದ್ದೀರಾ, ಸರ್ ನೀವು ಬನ್ನಿ ಹೊರಗಡೆ ಹೋರಾಟ ಮಾಡಿ, ತಮಿಳ್ನಾಡು ವಿಜಯ ಥರ ಮಾಡಿ ಅಂತ ಎಲ್ಲ ಅವ್ರಿಗೆ ಕೇಳ್ತಾ ಇದ್ದೀರಾ. ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ, ನಾನೀಗ ಅದೇ ಥರ ಬ್ಯಾನರ್ ಕಟ್ಟೋದು, ಜನಗಳ್ನ ಸೇರಿಸೋದು ಎಲ್ಲ ಮಾಡಿದ್ರೆ ನಾನು ಅವ್ರ ಥರನೇ ಮಾಡ್ದಂಗೆ ಆಗುತ್ತೆ. ಈಗ ಸಮಾವೇಶ ಅಂತ ಒಂದು ಮಾಡ್ತೀವಿ ಅಂದ್ಕೊಳ್ಳಿ, ಆ ದುಡ್ಡು ಜನರ ಮೇಲೆ ಹಾಕ್ಬೇಕು. ನಾವು ಜನರ ತೆರಿಗೆಯಲ್ಲೇ ನಮ್ಮದು ಟ್ಯಾಕ್ಸ್ ದುಡ್ಡೆಲ್ಲ ಅದರಲ್ಲೇ ಕಟ್ಟಾಗುತ್ತೆ. ಅವ್ರು ಹೇಳ್ತಾ ಇರೋದೇನೆಂದರೆ, ಜನರ ದುಡ್ಡನ್ನ ನಾವೇನು ಕೆಲಸ, ಈಗ ರೋಡ್ ಆಗಬೇಕು, ಚರಂಡಿ, ಅವ್ರಿಗೆ ಮನೆ, ಶಿಕ್ಷಣ, ಆಮೇಲೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಸರಿಯಾಗಿ ಔಷಧಿ ಸಿಗೋದು, ಈ ಥರ ಕೆಲಸಗಳು. ಆಮೇಲೆ ಈಗ ನಾವು ಫಾರಿನೆಲ್ಲ ನೋಡ್ತಾ ಇದ್ದೀವಿ ಯಾವ ಥರ ಇಂಪ್ರೂವ್ ಆಗ್ತಾಯಿದೆ. ಈಗ ಒಂದು ಬಿಲ್ಡಿಂಗ್ ನೋಡ್ತೀವಿ, ಹಬ್ಬ ನಮ್ಮದ್ರಲ್ಲೂ ಈ ಥರ ಬರಬೇಕು, ನಮ್ಮ ದೇಶನೂ ಈ ಥರ ಆಗಬೇಕು ಅಂತ ಅಂದ್ಕೊಳ್ತೀವಿ. ಆಮೇಲೆ ಚರಂಡಿ ನೋಡ್ತೀವಿ, ನದಿ ನೋಡ್ತೀವಿ, ಅಲ್ಲಿದೆಲ್ಲ ಕಂಪೇರ್ ಮಾಡ್ಕೊತೀವಿ, ಈ ಥರ ಆಗಬೇಕು, ಆ ಥರ ಆಗಬೇಕು ಅಂತ. ಇಲ್ಲಿ ಇಂಪ್ಲಿಮೆಂಟ್ ಮಾಡೋಕ್ಕಾಗ್ತಾಯಿಲ್ಲ. ಅದನ್ನು ಅವ್ರು ಹೇಳ್ತಾರೆ, ಆ ದುಡ್ಡನ್ನ ನಾವು ಇಲ್ಲಿ ಖರ್ಚು ಮಾಡೋಣ, ಇಲ್ಲಿ ಜನಗಳಿಗೆ ಒಳ್ಳೆ ಎಜುಕೇಷನ್ ಕೊಡ್ಸೋಣ, ಅವ್ರ ಎಜುಕೇಷನ್ ಆಗ್ತಿದ್ದಂಗೆ ಅವ್ರಿಗೆ ಒಳ್ಳೆ ಉದ್ಯೋಗ ಕೊಡಬೇಕು. ಆಮೇಲೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹೋದರೆ ಈಗ ನೋಡಿ, ಕೆಲವು ಕಡೆ ಔಷಧಿಗಳೇ ಇರೋಲ್ಲ, ಎಲ್ಲ ಹೊರಗಡೆ ಬರೆದು ಕಳಿಸ್ತಾರೆ. ಯಾಕೆ? ಅವ್ರು ಕೊಡೋ ಮನಸ್ಥಿತಿನೇ ಇಲ್ಲ, ಔಷಧಿಗಳಿಲ್ಲ, ನೋ ಸ್ಟಾಕ್ ಅಂತಾರೆ. ಆಮೇಲೆ ಈ ಬೆಳವಣಿಗೆ ಇಲ್ದಿರೋ ಮಕ್ಳುಗಳಿಗೆ ಔಷಧಿಗಳು ಕೊಡ್ತಾಯಿಲ್ಲ, ಅದು ಸೆಂಟ್ರಲ್ ಗೌರ್ಮೆಂಟ್ ಅಂತಾರೆ, ಇಲ್ಲ ಸ್ಟೇಟ್ ಗೌರ್ಮೆಂಟ್ ಅಂತಾರೆ. ನಮ್ಮನ್ನ ಯಾವ ಥರ ಫುಲ್ ಮಾಡ್ತಾಯಿದ್ದಾರೆ ಅಂದರೆ, ಇಲ್ಲೇನಾದರೂ ಪ್ರೈಸ್ ಹೈಕಾದರೆ ಸೆಂಟ್ರಲ್ ಗೌರ್ಮೆಂಟ್ ಹೇಳ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ಏನಾದರೂ ಮಾಡಿದ್ರೆ ನಾವೇ ಕಮ್ಮಿ ಮಾಡೋಣ ಅಂತಾರೆ. ಈಗ ಟ್ಯಾಕ್ಸ್ ದುಡ್ಡು ಇರೋದೇ ನಮ್ಮದು ತಾನೇ, ಜನಗಳು ಕಮ್ಮಿ ಮಾಡಬೇಕು ಅಂತ ಮನಸ್ಥಿತಿ ಇದ್ದರೆ ಯಾಕೆ ಮಾಡೋಕ್ಕಾಗಲ್ಲ ಅಲ್ವಾ? ಅವ್ರು ಹೇಳ್ತಾ ಇರೋದು ಅದನ್ನೇ. ಈಗ ಹಿಂದಿನವ್ರು ಏನಿದ್ದಾರೆ, ಈ ಹಿಂದಿನ ಪಾರ್ಟಿಗಳು ಏನು ಮಾಡಿದಾವೆ ಅವ್ರ ಮೇಲೆ ಕಂಪೇರ್ ಮಾಡೋದು ಬೇಡ. ಅವರು ಎಲ್ಲ ಬುದ್ಧಿವಂತರೆ. ಈಗ ಬರೋರು ನೆಕ್ಸ್ಟ್ ಅವ್ರ ಥರ ಮಾಡೋದು ಬೇಡ, ಸ್ವಲ್ಪ ಚೇಂಜ್ ಮಾಡೋಣ. ಈಗ ಕೆಲಸ ಮಾಡೋ ಅಂಥವ್ರಿಗೆ ಕೊಡಲೇಬೇಕು. ಇವಾಗ ಕೆಲವೊಬ್ಬರು ಆಟೋ ಡ್ರೈವರ್ಸ್ಗಳೆಲ್ಲ ಆಳ್ತಾ ಇದ್ದಾರೆ, ಗ್ಯಾಸ್ ಜಾಸ್ತಿ ಆಗಿದೆ, ಆಮೇಲೆ ಈಗ ಪೆಟ್ರೋಲ್ದು ಜಾಸ್ತಿ ಆಗಿದೆ ರೇಟು, ಈ ಥರ ಎಲ್ಲ ದಿನ. ಆಮೇಲೆ ಅಡುಗೆ ಎಣ್ಣೆ ರೇಟು ಜಾಸ್ತಿ ಆಗಿದೆ. ಈ ಥರ ಎಲ್ಲ ಡೈಲಿ ಪ್ರೈಸ್ ಹೈಕ್ ಆಗ್ತಾಯಿದ್ರೆ, ಬೆಲೆ ಜಾಸ್ತಿ ಆಗ್ತಾಯಿದ್ರೆ, ಬೆಲೆ ಏರಿಕೆಗಳು ಆಗ್ತಾಯಿದ್ರೆ ನಾವೆಲ್ಲಿಂದ ತರೋಣ? ನಾವೇನು ಮಾಡೋಣ? ಈಗ ನಮಗಿಷ್ಟು ಜನ ಮಕ್ಕಳಿದ್ದಾರೆ, ನಾವು ಹೆಂಗೆ ದುಡ್ಡು ಸಾಕೋಣ? ಈಗ ಸ್ಕೂಲ್ ಫೀಸ್ಗಳು ನೀವು ನೋಡಿದ್ದೀರಾ, ಯಾಕೆ ಕಡಿಮೆ ಆಗ್ತಾಯಿಲ್ಲ? ನೀವೇ ಯೋಚನೆ ಮಾಡಬೇಕು ಜನಗಳು. ಈಗ ಕಷ್ಟ ಬಂದಾಗ ಬೇರೆ ಪಾರ್ಟಿ ಬರಬೇಕು, ಪ್ರಾದೇಶಿಕ ಪಕ್ಷ ಬರಬೇಕು ಅಂತ ನಾನು ಎಷ್ಟೋ ವರ್ಷದಿಂದ ನೋಡ್ತಾ ಇದ್ದೀನಿ. ನಾನು ವಿಡಿಯೋ ಮಾಡ್ತಾಯಿದ್ದೀನಿ, ಎಲ್ಲದರಲ್ಲೂ ಹೇಳಿದ್ದೀನಿ, ಈ ಥರ ಒಂದು ಹೊಸ ಪಕ್ಷ ಬರಬೇಕು, ಈ ಥರ ಮಾಡಿದ್ರೆ ನಮಗೆ ನೆಕ್ಸ್ಟ್ ಯೂಸ್ ಆಗುತ್ತೆ ಅಂತ. ನೀವೆಲ್ಲ ನನ್ನ ಹಳೆ ವಿಡಿಯೋಸು ನೋಡಿ, ನಾನು ಹೇಳಿರೋದೇ ಅದು. ಯಾಕಂದರೆ ಈಗಿರೋ ಪಾರ್ಟಿಗಳೆಲ್ಲ ಅಷ್ಟೇ, ಇವ್ರ ಮೇಲೆ ಅವರು ಅವ್ರ ಮೇಲೆ ಇವ್ರು ಇದೇ ಸಬು ಬೆಳ್ಕೊಂಡೇ ಬರ್ತಾಯಿದ್ದಾರೆ ಹೊರತು ಕೆಲಸಗಳು ಯಾವುದೂ ಆಗ್ತಾಯಿಲ್ಲ. ನೀವೇನೇ ನೋಡೋಕೆ ಹೋಗ್ಬೋದು. ಈಗ ಏನಾದರೂ ಒಂದು, ಈಗ ಅವ್ರು ಕಂಪೇರ್ ಮಾಡ್ತಾರೆ ಅಂದರೆ ಇವ್ರ ಮೇಲೆ ಹಾಕ್ತಾರೆ, ಇವ್ರು ಏನಾದರೂ ಜಾಸ್ತಿ ಮಾಡಿದ್ರು ರೇಟ್ಗಳ್ನ ಅಂದರೆ ಅವ್ರ ಮೇಲೆ ಹಾಕ್ತಾರೆ. ಈಗ ಬರೀ ಇದೇ ಆಗ್ತಾಯಿದೆ. ಯಾವ ಪಾರ್ಟಿ ಯಾರಿದು ಅಂತ ಬೇಡ, ನಾನು ಇನ್ನೊಂದು ವಿಡಿಯೋ ಮಾಡಿ ಹೇಳ್ತೀನಿ, ಏನೇನು ನಮಗೆ ಹೆಂಗೆ ಬಕ್ರ ಮಾಡ್ತಾರೆ ಏನು ಅಂತ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಇವಾಗ ಪ್ರಜಾಕೀಯ ಬಗ್ಗೆ ಮಾತ್ರ ಮಾತಾಡೋಣ. ಅಟ್ ಪ್ರೆಸೆಂಟು ಇವಾಗ ಜನ ಏನು ಎಲ್ಲ ಕಡೆ ಸುನಾಮಿ ಥರ ಎಲ್ಲ ಇದೇ ಆಗಬೇಕು ಅಂತ ಇದ್ದೀರಾ. ನೆಕ್ಸ್ಟ್ ಎಲೆಕ್ಷನ್ ಬಂದಾಗ ಇದೇ ಮೈಂಡ್ ಸೆಟ್ ಇರ್ಬೇಕು ನಿಮ್ಗೆ. ಅಲ್ಲೊಂದು 5-6 ತಿಂಗಳು ಮೀಡಿಯಾದಲ್ಲಿ ಹೇಳ್ಸೋದು, ಇಲ್ಲ ಈ ಸರ್ಕಾರ ಸಾಧನೆ ಹಿಂಗೆ ಅದು ಇದು ಅಂತ ಸಮಾವೇಶ ಮಾಡೋದು ಎಲ್ಲ ಮಾಡ್ತಾರೆ. ಆಮೇಲೆ ಅದೇನೋ ನಾನು ಕೇಳಿದೆ, ತುಂಬ ಕಾಮಿಡಿ ಅನ್ನಿಸ್ತು. ನಿಂಬೆಹಣ್ಣು ಮೇಲೆ ಆಣೆ ಮಾಡಿಸ್ಕೊಂಡು ಓಟ್ ಹಾಕ್ಸ್ಕೊಳ್ತಾರೆ, ತೆಂಗಿನಕಾಯಿ ಇಟ್ಕೊಂಡು ಓಟ್ ಹಾಕ್ಸ್ಕೊಳ್ತಾರೆ, ದೇವ್ರ ಮೇಲೆ ಆಣೆ ಮಾಡಿಸಿ. ಅದೆಲ್ಲ ಏನು ನನಗಂತ ಅರ್ಥ ಆಗ್ತಾಯಿಲ್ಲ. ಈಗ ನಿಮಗೆ ಜನರಿಗೆ ಒಳ್ಳೆ ಎಜುಕೇಷನ್ ಸಿಗಬೇಕು ಮಕ್ಕಳಿಗೆ, ಆಮೇಲೆ ಅವರು ಓದಿದ ತಕ್ಕನಂಗೆ ಕೆಲಸ ಸಿಗಬೇಕು. ಈಗ ನಿಮಗೇನಾದರೂ ಹೆಚ್ಚು ಕಡಿಮೆ ಆಗಿ ಹೊರಗಡೆ ನೀವೇನೋ ಬೈಕಲ್ಲಿ ಹೋಗ್ತಾ ಇರ್ತೀರ, ನಿಮಗೆ ಆಕ್ಸಿಡೆಂಟ್ ಆಯಿತು, ಒಳ್ಳೆ ನಿಮ್ಮ ಹತ್ರ ದುಡ್ಡಿರಲ್ಲ, ಇನ್ಶೂರೆನ್ಸ್ ಮಾಡಿಸಿರಲ್ಲ, ಗೌರ್ಮೆಂಟ್ ಕಡೆಯಿಂದ ಒಳ್ಳೆ ನಿಮಗೆ ಫೆಸಿಲಿಟಿ ಸಿಕ್ತು, ಒಳ್ಳೆ ಟ್ರೀಟ್ಮೆಂಟ್ ಸಿಕ್ತು, ಒಳ್ಳೆ ಮೆಡಿಸಿನ್ ಸಿಕ್ತು ಟೈಮ್ಗೆ. ಆ ಥರ ಯೋಚನೆ ಮಾಡಿ. ನಿಮ್ಗೆ ಇನ್ಶೂರೆನ್ಸ್ ಇಲ್ಲ ಅಂದಾಗ ಗೌರ್ಮೆಂಟ್ ಹೆಲ್ಪ್ ಬರುತ್ತೆ, ಮಕ್ಳಿಗೆ ಎಜುಕೇಷನ್ ಆಗ್ತಿದ್ದಂಗೆ ಅವ್ರಿಗೆ ವಿದ್ಯಾಭ್ಯಾಸ ಮುಗಿತಿದ್ದಂಗೆ ಅವ್ರಿಗೆ ಜಾಬ್ ಸಿಗುತ್ತೆ ಅಲ್ವಾ? ಆ ಥರದ್ದೆಲ್ಲ ನೀವು ಯೋಚನೆ ಮಾಡಲ್ಲ. ಸುಮ್ಮನೆ ಒಂದು ದೇವಸ್ಥಾನ ಕಟ್ಸ್ಕೊಡಿ, ಒಂದು
ಮನೆನೂ ಕೇಳಲ್ಲ, ನೀವು ದೇವಸ್ಥಾನ ಒಂದು ಕಟ್ಸ್ಕೊಡ್ರಿ, ಆಮೇಲೆ ರಸ್ತೆನೂ ಕೇಳಲ್ಲ, ನೀರು ಕೇಳಲ್ಲ, ಚರಂಡಿ ವ್ಯವಸ್ಥೆ ಕೇಳಲ್ಲ, ಏನೂ ಕೇಳಲ್ಲ. ಅದಕ್ಕೆ ಅವರು ಹಂಗೇನೆ ಇದಾಗ್ಬಿಟ್ಟಿದ್ದಾರೆ. ಏನು ನಿಮ್ಗೆ ಆ ಟೈಮಲ್ಲಿ ಓಟ್ ಹಾಕೋ ಟೈಮಲ್ಲಿ ನಿಮ್ಗೇನು ಬೇಕೋ ಅದು. ಈಗ ನೋಡಿ ಸುಪ್ರೀಂ ಕೋರ್ಟು ಬೈತಾ ಇದ್ದಾರೆ, ಏನಕ್ಕೆ ನೀವು ಫ್ರೀ ಕೊಡ್ತಾ ಇದ್ದೀರಾ ಅಂತ, ಕ್ಯಾನ್ಸಲ್ ಮಾಡಿ ಅಂತ. ಹೈಕೋರ್ಟು ಬೈತಾ ಇದ್ದಾರೆ, ಏನಕ್ಕೆ ನೀವೆಲ್ಲ ಈ ಥರ ಫ್ರೀ ಸರ್ವಿಸ್ ಕೊಟ್ಟು ಜನರನ್ನ ಇದು ಮಾಡ್ತಾ ಇದ್ದೀರಾ, ಎಲ್ಲಿಂದ ದುಡ್ಡು ತರ್ತೀರಾ, ದುಡ್ಡಿರೋದೇ ಇಷ್ಟು ಅಂತ. ಗೌರ್ಮೆಂಟು ಅವ್ರಿಗೆ ಆನ್ಸರ್ ಕೊಡೋಕ್ಕೂ ಆಗ್ತಾಯಿಲ್ಲ, ಎಲ್ಲಿ ಹೋಗ್ತಾ ಇರೋ ದುಡ್ಡು ಏನು ಅಂತ. ಈಗ ಅಟ್ಲೀಸ್ಟ್ ಇವ್ರು ಮಾಡೋ ಕೆಲಸನಾದರೂ ಎಲ್ಲಾದರೂ ಹೇಳ್ಬೇಕು ತಾನೆ, ಇಷ್ಟಿಷ್ಟು ಮಾಡಿದ್ದೀವಿ ಅಂತ. ಈಗ ಅವರೇ ಆಪೋಸಿಷನ್ ಪಾರ್ಟಿ ಅವರೇ ಕಿತ್ತಾಡ್ತಾರೆ, ಇಷ್ಟು ಪರ್ಸೆಂಟ್ ಕಮಿಷನು ಅಂತ. ಈಗ ನೀವು ಜನಗಳ್ನ ನೋಡ್ತೀರಾ, ನೀವು ಕಳಪೆ ಕಾಮಗಾರಿ ಮಾಡಿ ಅಷ್ಟು ಪರ್ಸೆಂಟೇಜ್ ಹೊಡಿತೀರಾ, ಅದನ್ನು ಯೋಚನೆ ಮಾಡಿ. ನಿಮಗೆ ಅದಕ್ಕೆ ಜನರಿಗೆ ನಾನು ಹೇಳ್ತಾ ಇರೋದು, ಇವಾಗ ಅಷ್ಟೇ ಅಲ್ಲ, ಇವಾಗ ನೀವೇನು ಪ್ರಜಾಕೀಯ ಅಂತಿದ್ದೀರಾ ಅದು ಒಳ್ಳೆ ತಾಟೆ. ನೆಕ್ಸ್ಟು ಅಷ್ಟೇ ಎಲೆಕ್ಷನ್ ಬಂದಾಗ ನಿಮ್ಗೆ ಅದೇ ಇರಬೇಕು. ಆಮೇಲೆ ನೆಕ್ಸ್ಟ್ ಕ್ವಶನ್ ಕೇಳಿದ್ರು, ನೀವೇ ಯಾಕೆ ಸರ್ ಬರಬಾರ್ದು, ಫೀಲ್ಡ್ಗಿಳಿರಿ, ನೀವು ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ. ಬಟ್ ಅವರು, ನಂದು ಇದೊಂದು ರಿಕ್ವೆಸ್ಟ್ ಉಪೇಂದ್ರ ಸರ್ಗೆ ನನ್ನ ಕಡೆಯಿಂದ, ಏನಾದರೂ ನೀವು ವಿಡಿಯೋ ನೋಡಿದ್ರೆ, ನಂದು ನೋಡಿದ್ರೆ ಸ್ವಲ್ಪ ಇದೊಂದು ಚೂರು ಯೋಚನೆ ಮಾಡಿ. ಯಾಕಂದರೆ ನಿಮ್ಮದು ಯೋಚನೆ ನನಗೆ ಅರ್ಥ ಆಯಿತು. ಈಗ ಹೊರಗಡೆ ಬಂದು ನೀವು ಪ್ರಚಾರ ಮಾಡ್ತೀರಾ, ಆಮೇಲೆ ಅಲ್ಲೂ ದುಡ್ಡು ಖರ್ಚಾಗುತ್ತೆ, ಆಮೇಲೆ ಜನರನ್ನು ಸೇರಿಸ್ತೀರಾ, ಅಲ್ಲೂ ಅವ್ರಿಗೆ ನೀವೆಲ್ಲ ಇದು ಮಾಡ್ಕೊಡ್ಬೇಕು, ಅಲ್ಲೂ ದುಡ್ಡು ಖರ್ಚಾಗುತ್ತೆ. ನೀವು ಮತ್ತೆ ನೀವು ಈಗ ಗೆದ್ವಿ ಅಂದರೆ ಮತ್ತೆ ನಾವು ಅಲ್ಲಿಂದ ಜನರು ದುಡ್ಡನ್ನೇ ತೆಗಿಬೇಕು ಅಂತ ನೀವು ಹೇಳ್ತಿದ್ದೀರ, ಅದು ಕರೆಕ್ಟು. ಬಟ್ ಫಸ್ಟ್ ಟೈಮ್ ನೀವೇನು ಮಾಡ್ಬೇಕಂದ್ರೆ, ನೀವು ಕಂಪಲ್ಸರಿ ಬರಲೇಬೇಕು. ಈಗ ಫೀಲ್ಡ್ಗಿಳಿರಿ ಅಂತ ಅವ್ರು ನಿಮಗೆಲ್ಲ ಕೇಳ್ತಾ ಇದ್ದಾರೆ. ಫೀಲ್ಡ್ ಅಂದರೆ ಏನಿಲ್ಲ, ಈಗ ನಿಮ್ಮ ಪ್ರಜಾಕೀಯ ಪಕ್ಷದಲ್ಲಿ ಯಾರೋ ನಿಲ್ತಾರೆ ಅಂದ್ಕೊಳ್ಳಿ, ಆ ಕ್ಷೇತ್ರಕ್ಕೆ ನೀವು ಹೋಗಿ ಈ ಥರ ನಮ್ಮ ಕ್ಯಾಂಡಿಡೇಟ್ ಈ ಥರ ಮಾಡ್ತಾರೆ, ಈ ಥರ ಕೆಲಸ ಆಗುತ್ತೆ, ನೀವು ಈ ಥರ ಕೆಲಸ ಕೊಡ್ತೀರಾ ಅಂತ ಅವ್ರಿಗೆ ಅರಿವು ಮೂಡಿಸಿ ಅವ್ರಿಗೆ ಇದಾಗುತ್ತೆ. ಈಗ ನೀವು ಒಂದು ಹೇಳಿದ್ದೀರಾ, ಒಂದು ಪೊಲೀಸನ್ನಾಗಲಿ ನೀವೇ ನೇಮಕ ಮಾಡ್ಕೊಳ್ಳಿ ಅಂತ ಹೇಳಿದ್ದೀರಾ, ಅಲ್ಲಿ ಯಾರೇ ಕೆಲಸ ಮಾಡಿಲ್ಲ ಅಂದರೆ ನೀವೇ ಆಯ್ಕೆ ಮಾಡಿ ಅಂತ ಹೇಳಿದ್ದೀರಾ. ಅದೆಲ್ಲ ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ. ಈಗ ಪೊಲೀಸ್ನ ಹೆಂಗೆ ಚೇಂಜ್ ಮಾಡ್ತೀರಾ, ಈಗ ಯಾರ ಕೆಲಸ ಮಾಡಿಲ್ಲ, ಈಗ ಇವರೇ MLAನೇ ಮಾಡಿಲ್ಲ, ಅವ್ರನ್ನ ಹೆಂಗೆ ಇದು ಮಾಡಿ, ಅದೆಲ್ಲ ನೀವು ಕ್ಲಾರಿಟಿ ಕೊಡ್ಬೇಕು ಸ್ವಲ್ಪ. ಪೊಲೀಸು ಗೊತ್ತಾಯ್ತು, ಈಗ ಯಾರು ಸರಿ ಮಾಡಿಲ್ಲ ಅಲ್ಲಿ ಅಂದರೆ MLAಗೆ ಹೇಳಿ ಬೇಕಾದರೆ ಬೇರೆಯವ್ರನ್ನ ಪೋಸ್ಟಿಂಗ್ ಹಾಕ್ಸ್ಬೋದು. ಈಗ ಇವರು MLAಗಳಿಗೆ ಕೆಲಸ ಮಾಡಿಲ್ಲ ಅಂದರೆ ಬೇರೆ ಯಾವ ಥರ, ಆ ಥರ ಎಲ್ಲ ನೀವು ಜನರಿಗೆ ಹೇಳ್ಬೇಕು. ಆಮೇಲೆ ದುಡ್ಡು ಅವರು ನೀವು ಕೆಲಸ ಕೊಡೋದು, ಜನಗಳಿಗೆ ಕೆಲಸ ಕೊಡೋದು, ಜನರ ಜೊತೆ ಅವ್ರು ಇರಬೇಕು, ಜನರ ಕೆಲಸ ಏನಿದೆ ಅದು ಮಾಡಬೇಕು, ಅದು ಚೆನ್ನಾಗಿದೆ. ನಿಮ್ಮ ಪಾಯಿಂಟು ಕರೆಕ್ಟಾಗಿದೆ, ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ. ಯಾಕಂದರೆ ಇಲ್ಲಿ ಜನನೇ ಮೇಯ್ನು, ಜನರು ಆಯ್ಕೆ ಮಾಡ್ತಾರೆ, ಜನರಿಗೋಸ್ಕರ ನಾವು ಕೆಲಸ ಮಾಡಬೇಕು, ಜನರು ಹೇಳ್ದಂಗೆ ಕೇಳಲೇಬೇಕು. ಇದು ನನಗೆ ಅನುಭವ ಆಗಿದೆ. ಯಾವಾಗಂದರೆ ಹಿಂಗೆ ನಮ್ಮ ಫ್ರೆಂಡು ಪಾಪುಗೆ ಒಬ್ರಿಗೆ ಅವರು ಮಗುಗೆ ಬೆಳವಣಿಗೆ ಇಲ್ಲ, 1 ವಾರ 15 ದಿವಸ MLA ಮನೆಗೆ ಹೋಗಿದ್ದೀವಿ. ಒಂದು ದಿವಸಕ್ಕಾದರೂ ಸೌಜನ್ಯಕ್ಕಾದರೂ ಮಾತಾಡ್ಸಿಲ್ಲ ಅವರು. ಸುಮ್ಮನೆ ವಿಧಾನಸೌಧಕ್ಕೆ ಹೋಗಿ ಅಲ್ಲಿ ಸಿಗ್ತೀವಿ ಅಂತೇಳಿ ಕಳಿಸ್ಬಿಡ್ತಾರೆ. ಇಲ್ಲ PAಗಳ ಕೈಯಲ್ಲಿ ಹೇಳಿ ಕಳಿಸ್ತಾರೆ, ಸಾಹೇಬ್ರಲ್ಲಿ ಬರ್ತಾರೆ ಹೋಗ್ರಪ್ಪ ಅಂತ. ಅವ್ರು ಬಂದರು ಅಷ್ಟೇ ಬೆನ್ನುಮುಟ್ಟಿ, ನೀನು ನಮ್ಮನಲ್ವೇನೋ, ನೀನು ನಮ್ಮ ಕಡೆಯವ್ರಲ್ವೇನೋ, ಬಿಡು ಮಾಡೋಣ ಹೋಗೋ ಅಂತ ಹೇಳ್ತಾರೆ ಅಷ್ಟೇ. ಇಷ್ಟೇ ಅವ್ರದ್ದು ಆಶ್ವಾಸನೆಗಳು. ಬಟ್ ಪರಿಹಾರ ಅಂತೂ ಏನೂ ಇಲ್ಲ. CM ನಿಧಿಯಲ್ಲಿ ದುಡ್ಡು ಇರುತ್ತೆ, ಕೊಡಬೇಕಂದ್ರೆ ಹೆಂಗಾದರೂ ಕೊಡ್ಬೋದು. ಆಮೇಲೆ ಆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹೋದರೆ ಫೆಸಿಲಿಟಿನೇ ಇರಲ್ಲ. ಅಟ್ಲೀಸ್ಟ್ ಅವ್ರು ದುಡ್ಡು ಕೊಟ್ಟು ತೊಗೊಂಡಿರ್ತಾರೆ, ಆ ದುಡ್ಡು ಕರೆಕ್ಟಾಗಿ ಅವ್ರಿಗೆ ರಿಟರ್ನ್ ಸಿಗೋಲ್ಲ. ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇದ್ದಾವೆ. ಆಮೇಲೆ ರೇಷನ್ ಅಂಗಡಿಯಲ್ಲಿ ನಾನು ಚಿಕ್ಕ ಹುಡುಗ ಇದ್ದಾಗಿಂದನೂ ನೋಡ್ತಾ ಇದ್ದೀನಿ. ಅಂದರೆ ನಾವು BPL ಕಾರ್ಡಲ್ಲಿ ತೊಗೊಂಡಿಲ್ಲ, ಏನಿಲ್ಲ. ನಮ್ಮ ಅಜ್ಜಿಯವ್ರದ್ದು ಕಾರ್ಡ್ ಇತ್ತು. ಪಾಪ ಬೆಳಗ್ಗೆ ಹೋದರೆ ಸಂಜೆವರೆಗೂ ನಿಲ್ಲೋರು. ಅವಾಗ ಸೀಮೆಎಣ್ಣೆ ಎಲ್ಲ ಕೊಡೋರು. ಆಮೇಲೆ ಅದು ಯಾವುದೋ ಏನೋ ಬಾರ್ ಕೊಡೋರು, ನಿರ್ಮಲನೋ ಯಾವುದೋ ಒಂದು ಸೋಪ್ ಕೊಡೋರು, ದೊಡ್ಡದಿಷ್ಟುದ ಬಾರು. ಸಕ್ಕರೆ ಗೋಧಿ ಕೊಡೋರು. ಅದನ್ನೆಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ತರ್ತಾಯಿದ್ರು. ನಾನು ಇಷ್ಟು ದೊಡ್ಡವನಾಗಿದ್ದೀನಿ, ನಾನು 4ನೇ ಕ್ಲಾಸಲ್ಲಿದ್ದಾಗ ಹೋಗಿ ನೋಡಿರೋದು. ಈಗ ನನಗೆ 10 ವರ್ಷದ ಮಗಳಿದ್ದಾಳೆ. ಇವಾಗ ಹೋಗಿ ನೋಡಿದ್ರು ರೇಷನ್ಗೆ 3 ದಿವಸ ಕ್ಯೂ ನಿಲ್ತಾವ್ರೆ. ಅಷ್ಟೇ ಜನ ಬರ್ತಾರೆ, ಬಟ್ ಏನೂ ಚೇಂಜಸ್ ಮಾಡಿಲ್ಲ. ಯಾಕೆ ಮಾಡೋಕ್ಕಾಗಿಲ್ಲ? ಯೋಚನೆ ಮಾಡಬೇಕಲ್ವ ಯಾವ ಥರ. ಈಗ ನಾವು ಮುಂದೆ ಏನು ಮಾಡಬೇಕು? ಈಗ ರೆಗ್ಯುಲರಾಗಿ ಬರ್ತಾ ಇರ್ತಾರೆ, ಅವ್ರದ್ದೆಲ್ಲ ಕಾರ್ಡ್ ತೊಗೊಳ್ಬೇಕು, ಅವ್ರಿಗೇನಾದರೂ ಚೇಂಜಸ್ ಮಾಡಬೇಕು. ಆ ಥರ ಎಲ್ಲ ಯೋಚನೆನೇ ಮಾಡಲ್ಲ. ಆಮೇಲೆ ರೋಡ್ಗಳಂತೂ ಫೈನ್, ಏನು ಚೆನ್ನಾಗಿದೆ. ಕಸಗಳಂತೂ ಎಲ್ಲ ಕಡೆ ರೋಡಲ್ಲಿ ಆ BBMP ಅವ್ರು ಅದು ಏನು ಮೇಂಟೈನ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಈ ಗ್ರೇಟರ್ ಬೆಂಗಳೂರು ಅಂತ ಬೇರೆ ಮಾಡವ್ರೆ. ಮನೆ ಹತ್ರ ಕಸ ತಗೊಂಡೋಗ್ತಾರೆ, ತಗೊಂಡೋಗಲ್ಲ ಅಂತ ಏನಿಲ್ಲ. ಬಟ್ ರೋಡಲ್ಲೆಲ್ಲ ನೀವು ನೋಡಬೇಕು, ಎಕ್ಸಿಬಿಷನ್, ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಇದೆ, ಮೇನ್ ರೋಡ್ಗಳಿದ್ದಾವೆ, ಎಲ್ಲ ಕಡೆ ಕಸ. ಫಾರಿನ್ಗಳಲ್ಲಿ ಒಂದು ರೋಡಲ್ಲಿ ಒಂದು ಕಸ ಇಲ್ಲ, ಒಂದು ಉಗಿಯಂಗಿಲ್ಲ, ಅಲ್ಲೇ ಫೈನ್ ಹಾಕ್ತಾರೆ, ಅಲ್ಲೇ ಇದು ಮಾಡ್ತಾರೆ. ಆ ಥರ ಸಿಸ್ಟಮೇ ತರಲ್ಲ. ಯಾರಿಗೂ ಏನೂ ಬೇಡ, ಸುಮ್ಮನೆ ಯಾಕೆ ಅವ್ರಿಗೆ ಏನೋ ಹೇಳೋದು, ಏನೋ ಮಾಡೋದು, ಯಾಕೆ ಬೇಕು ಅನ್ನಂಗೆ ಜನ ಇಲ್ಲಿ ಜನನೂ ಅದಕ್ಕೆ ತಕ್ಕನಂಗೆ ರೋಡಲ್ಲೆಲ್ಲ ಉಗಿಯೋದು. ನೀವು ಏನಾದರೂ ತಿನ್ನಿ, ಏನಾದರೂ ಮಾಡಿ, ಸ್ವಲ್ಪ ಇದರಲ್ಲಿದ್ದಾಗ ಕ್ಲೀನಾಗಿರ್ಬೇಕು ಹೊರಗಡೆ ಬಂದಾಗ. ಆಮೇಲೆ ಇವಾಗ
ಅರ್ಧ ಕಿಲೋಮೀಟ್ರಿಗೆ ಒಂದೊಂದು ಬಾರ್ ಕೊಟ್ಟಿದ್ದಾರೆ, ರೋಡಲ್ಲೇ ಉಚ್ಚೋಯ್ತಾರೆ ಜನ. ಯಾರು ಕೇಳ್ತಾರೆ ಹೇಳಿ? ಬಾರ್ದೇನೋ ಪರ್ಮಿಷನ್ ಕೊಟ್ಬಿಟ್ರಿ, ಸಿಟಿ ಒಳಗೆ ಕೊಟ್ಟಿದ್ದೀರಾ, ಹಳ್ಳಿಗಳು ಒಳಗೆ ಕೊಟ್ಟಿದ್ದೀರಾ, ಅರ್ಧ ಕಿಲೋಮೀಟ್ರಿಗೆ ಒಂದೊಂದು ಬಾರು. ನೀವು ಊರು ಒಳಗೆ ಬಿಟ್ಕೊಂಡಿರೋದೇ ತಪ್ಪು. ಬಾರ್ನ ಯಾಕೆ ಲೈಸೆನ್ಸ್ ಕೊಟ್ಟು ಊರೊಳಗೆ ಬಿಟ್ರಿ? ಎಲ್ಲ ಹೊರಗಡೆ ಇರಲಿ, ಊರಿಂದ ಆಚೆ ಇರಲಿ ಅಂತ ಅವಾಗೆಲ್ಲ ಇದು ಮಾಡಿದರು. ಈಗ ಮತ್ತೆ ಅದು ನೆಕ್ಸ್ಟು ಬೇರೆ ಪಕ್ಷ ಬಂದರೆ ಅದು ಹಾಗೆ ಆಗುತ್ತೆ ಅಂತ ನಂಬಿಕೆ ನನಗಿದೆ. ಯಾಕಂದ್ರೆ ಇವರೇ ಇದ್ದರೆ ಇವ್ರುಗಳೇ ಪರ್ಮಿಷನ್ ಕೊಡೋದು, ಇದು ನಿಲ್ಲಲ್ಲ. ಅದಕ್ಕೋಸ್ಕರನಾದರೂ ಒಂದು ಒಳ್ಳೆ ಪ್ರಾದೇಶಿಕ ಪಕ್ಷ ಬರಬೇಕು, ಅದನ್ನು ಮಾಡ್ತಾರೆ, ಪ್ರಜಾಕೀಯ ಮುಖಾಂತರ ಮಾಡ್ತಾರೆ. ನಾನು ಯಾವ ಪಾರ್ಟಿಗೂ ಸೇರಿಲ್ಲ. ಫಸ್ಟ್ ಆಫ್ ಆಲು ನಾನು ಇದು ಒಂದು ವಾರದಿಂದ ನೋಡಿರೋದಕ್ಕೆ ನಾನು ಒಂದು ವಿಡಿಯೋ ಮಾಡಿ ಹಾಕೋಣ ಅಂತ ಮಾಡ್ತಾಯಿದ್ದೀನಿ. ಬೇರೆ ಪಾರ್ಟಿ ಬಗ್ಗೆನೂ ಮಾಡಿದ್ದೀನಿ, ಅದು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ, ಇದ್ರಲ್ಲಿ ಬೇಡ. ಇದರಲ್ಲಿ ಬರೀ ಪ್ರಜಾಕೀಯ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡೋಣ. ಆಮೇಲೆ ನಮ್ಮದು ಟ್ಯಾಕ್ಸ್ ದುಡ್ಡು ನಾವು ಎಷ್ಟು ಕಟ್ತೀವಿ, ಅದು ಏನಕ್ಕೆ ಖರ್ಚಾಗುತ್ತೆ ಅದು ಅಂತೂ ಇವತ್ತವರೆಗೂ ಯಾವ ರಾಜಕಾರಣಿನೂ ಲೆಕ್ಕ ಕೊಟ್ಟಿಲ್ಲ. ಆಮೇಲೆ ಅವರು ಹೇಗೆ ಶ್ರೀಮಂತರಾದರು ಅಂತ ಕೇಳಿದ್ರು ಅದು ನನಗೆ ಈಗ ಕೆಲವೊಂದು ಮೀಡಿಯಾಗಳಲ್ಲಿ ಕೂತ್ಕೊಂಡು ಮಾತಾಡ್ತಾರೆ. ಯಾವ ರಾಜಕಾರಣಿ ಆದರೂ ನೀವು ಹೆಂಗೆ ಮಾಡಿದ್ದೀರಾ, ಅವ್ರು ಹೆಂಗೆ ಮಾಡಿದ್ರು ಕೇಳ್ರಿ, ನಾನು ಹಂಗೆ ಮಾಡಿದ್ದೀನಿ, ಇವ್ರು ಹೆಂಗೆ ಮಾಡಿದ್ರು ಕೇಳ್ರಿ, ನಾನು ಹಂಗಂದ್ರೆ ಎಲ್ಲ ಕಳ್ರೆ. ಅವರು ಕದ್ದಿದ್ದಾರೆ, ನೀವು ಕದೀತೀರ, ಅವರು ಕೊಳ್ಳೆ ಹೊಡೆದಿದ್ದಾರೆ, ನೀವು ಕೊಳ್ಳೆ ಹೊಡಿತೀರ, ಇದೇ ಮಾಡ್ಕೊಂಡು ಬಂದಿದ್ದೀರಾ. ನಿಮ್ಮ ಮೂಲನೇ ನಿಮಗೆ ಗೊತ್ತಿಲ್ಲ. ನಿಮ್ಗೆ ಇಷ್ಟು ಸಂಬಳದಲ್ಲೇ ನೀವು ಇರಬೇಕು, ಇಷ್ಟೇ ಸಂಬಳ ಕೆಲಸ ಮಾಡ್ಕೊಂಡಿರಿ ಅಂದರೆ ಯಾರೂ ಅಲ್ಲಿ ಮಾಡೋದಿಲ್ಲ ಕೆಲಸ. ಇಷ್ಟು ಸಂಬಳಕ್ಕೆ ನೀವು ಮಾಡಿ, ಇಷ್ಟು ಕೆಲಸ ಮಾಡಿ ಅಂದರೆ ಯಾರೂ ಮಾಡಲ್ಲ. ಈ ಥರ ಕೆಲಸ 8 ಗಂಟೆಗೆ ಅಥವಾ 9 ಗಂಟೆಗೆ ಹೋಗಿ ಗೌರ್ಮೆಂಟ್ ಡ್ಯೂಟಿ ಏನಿದೆ ಅದು ಮಾಡಿ ಜನರು ಇದು ಕೇಳಿ ಅಂದರೆ ಕೇಳಲ್ಲ. ಎಷ್ಟೋ ಪ್ರೆಸ್ ಮೀಟ್ ನೋಡಿದ್ದೀನಿ, ಮೀಡಿಯಾದವ್ರು ನೀವು ಒಂದು ಕ್ವಶನ್ ಕೇಳೇ ಇಲ್ಲ ಯಾರಿಗೂ. ಅಲ್ಲಿ ಒಬ್ರನ್ನ ಗೆಲ್ಸಿರ್ತೀವಿ, MLA ಒಬ್ಬರು ಗೆಲ್ಸೋದು ನಾವು ಒಂದು ಕ್ಷೇತ್ರದಿಂದ, ಅವರೊಬ್ಬರು ವಿಧಾನಸೌಧಕ್ಕೆ ಹೋಗ್ಬೇಕು, ಸುತ್ತ 50 ಜನ ಏನಕ್ಕೆ ನಿಂತ್ಕೊಳ್ತಾರೆ? ಅವ್ರ ಹಿಂದೆ ಮುಂದೆ 50 ಜನ, ತಿರ್ಗಾಡೋಕೆ 100 ಜನ. ಅಲ್ಲಿ MLAಗಳು ಇರಲಿ, ಅವ್ರು ಎಷ್ಟು ಜನ ಗೆಲ್ಸಿದ್ರು, 130 ಜನ ಗೆಲ್ಸಿರ್ತೀರ, 124 ಜನ ಗೆಲ್ಸಿರ್ತೀರ, ಅವ್ರು ಇರಲಿ. ಸುಮ್ಮನೆ ಒಬ್ಬರು ಹೋದರೆ ಹಿಂದೆ 50 ಜನ 100 ಜನ ಇರ್ತಾರೆ. ಯಾಕೆ ಅವ್ರಿಗೆಲ್ಲ ಅಲ್ಲಿ ಒಳಗೆ ಕೊಡ್ತೀರಾ ನೀವು ಪರ್ಮಿಷನ್ಸು? ನಿಮ್ಮ ಕೆಲಸ ಅಲ್ಲಿ ಗೌರ್ಮೆಂಟ್ ವಿಧಾನಸೌಧ ಅನ್ನೋದು ನಿಮ್ಗಂತ ಆಯ್ಕೆ ಮಾಡಿ ಕಳಿಸಿರ್ತೀವಿ. ಆ ಕ್ವಶನ್ ಇವತ್ತವರೆಗೂ ಯಾರು ಕೇಳಿಲ್ಲ. ಸುಮ್ಮನೆ ಅಲ್ಲಿ 100 ಜನ ನಿಂತಿರ್ತಾರೆ, 100 ಜನ ನೋಡ್ಕೊಂಡು ಮಾತಾಡ್ತಾರೆ, ನೀವು ಅದೇ ಕ್ವಶನ್ ಕೇಳ್ತೀರ. ನಿಮ್ಮ ಪಾರ್ಟಿ ಯಾವುದಯ್ಯ? ಮೀಡಿಯಾದವ್ರಿಗೆ ನಿಮ್ಮ ಪಾರ್ಟಿ ಯಾವುದು, ನೀನು ಯಾಕೆ ಅವ್ರ ಕಡೆ ಮಾತಾಡ್ತಿದ್ದೀಯ ಅಂತಿದ್ದಂಗೆ ನೀವು ಸ್ಟಾಪ್ ಆಗ್ತೀರಾ. ನೀವು ಹೇಳಬೇಕು, ನಾವು ಪ್ರಜೆಗಳು ಸ್ವಾಮಿ ಇಲ್ಲಿ ಕೇಳ್ತೀವಿ, ಅವ್ರು ಹೇಳ್ಕೊಟ್ರು ಇವರು ಹೇಳ್ಕೊಟ್ರು ಅಂತ ಕೇಳಲ್ಲ ಅಂತ ನೀವು ಒಂದು ಸಲ ಹೇಳಿ, ಎಲ್ಲ ಆನ್ಸರ್ ಬರುತ್ತೆ. ನೀವೇನಂದರೆ ಅವ್ರು ಹೇಳ್ತಿದ್ದಂಗೆ ಮೈಕ್ ತೆಗಿತೀರಾ, ಹೋಗ್ತಾ ಇರ್ತೀರ. ಆ ಥರ ಮಾಡಬೇಡಿ. ನಿಮ್ಗೇನು ಅನಿಸುತ್ತೋ ಅದನ್ನು ಮಾಡಿ. ಕೆಲವೊಂದು ಪತ್ರಕರ್ತರನ್ನ ನೋಡಿದ್ದೀನಿ, ತುಂಬ ಚೆನ್ನಾಗಿ ಮಾತಾಡ್ತಾರೆ, ಅವರು ಕೇಳೋ ಕ್ವಶನ್ಸು ಅದೇ ಥರ ಇರುತ್ತೆ. ನಿಮಗೆ ಸರಿ ಅನಿಸಿದ್ದು ನೀವು ಕೇಳಬೇಕು. ಜನರ ಕಡೆಯಿಂದ ನೀವು ಏನು ಕೇಳಬೇಕು ಅಂತೀರೋ ಅದನ್ನು ಕೇಳಿಬಿಡಿ ಕರೆಕ್ಟಾಗಿ. ನೀವು ಆ ಪಾರ್ಟಿ ಈ ಪಾರ್ಟಿ ಅಂದಾಗ ನೀವು ಹೇಳಿ, ಎಲ್ಲರಿಗೂ ನಾವು ಏನೋ ಪತ್ರಿಕಾ ಇದರಲ್ಲಿದ್ದೀವಿ, ನಾವು ಕೇಳ್ತೀವಿ ಸ್ವಾಮಿ ನಮ್ಗೆ ಆನ್ಸರ್ ಕೊಡಿ ಅಂತ ನೀವು ಕೇಳ್ಬೋದು. ನೀವು ಕೇಳೋದೇ ಇಲ್ಲ. ಈಗಲೇ ನೀವು ತೊಗೊಳ್ಳಿ, ನಿಮ್ಮ TV ಚಾನಲ್ ಮುಂದೆ ಕುಂತೇನೆ ಎಲ್ಲರಿಗೂ ಫ್ರೀ ಕೊಡ್ತೀನಿ ಅಂದರು, ಕರೆಂಟ್ ಫ್ರೀ ನಮಗೂ ಕೊಡ್ತೀರಾ ಅಂತ ಕೇಳಿದ್ರು, ಹ್ಞೂ ಅಂತ ಅಂದರು. ಬಟ್ ನೀವು ಮತ್ತೆ ರಿಪೀಟ್ ಕ್ವಶನ್ ಮಾಡಲೇ ಇಲ್ಲ, ಸರ್ ನಮಗೆ ಬರ್ತಾ ಇಲ್ಲ ಅಂದ್ರಿ. ಆಮೇಲೆ 200 ಯೂನಿಟ್ ಅಂತ ಹೇಳಿದ್ರು, ಅದನ್ನು ಅವ್ರು ಹೇಳೇ ಇರಲಿಲ್ಲ. ನೀವು ಟ್ಯಾಕ್ಸ್ ಕಟ್ತೀವಿ ನಾವು, ನಮಗೂ ಇದೆಯಾ ಅಂತ ಕೇಳಿದ್ರಿ, ಹ್ಞೂ ಅಂತ ಅಂದರು. ಅದನ್ನು ನೀವು ಮತ್ತೆ ಮಾಡಲಿಲ್ಲ ರಿಪೀಟು. ಆಮೇಲೆ ಈ ಮಳೆಗಾಲದಲ್ಲಿ ಏನೋ ಸ್ವಲ್ಪ ಇದನ್ನು ಕೇಳ್ತೀರಾ ಸಮಸ್ಯೆಗಳು, ಅದನ್ನು ಅವಾಗವಾಗ ಕೇಳ್ತಾಯಿರಿ. ಅವ್ರಿಗೆ ರೆಡಿ ಮಾಡೋವ್ರಿಗೂ ಬಿಡಬೇಡಿ, ನಿಮ್ಮ ಕೈಯಲ್ಲಿ ಇರುತ್ತೆ. ಇಲ್ಲಾಂದರೆ ಅವ್ರ ಕೆಲಸಗಳೇ ಮಾಡಲ್ಲ, ತೋರಿಸ್ತಾರೆ, ಸ್ವಲ್ಪ ರೋಡಲ್ಲಿ ನಡ್ಕೊಂಡು ಹೋಗೋದು, ಸೈಕಲಲ್ಲಿ ಹೋಗೋದು, ಒಂದಿಷ್ಟು ಜಾಗ ಅಂತ ಮಾಡ್ತಾರೆ, ಆಮೇಲೆ ಬಿಟ್ಬಿಡ್ತಾರೆ. ಅದು ಹಂಗೆ ಮತ್ತೆ ಗುಂಡಿ ಬೀಳ್ತಾ ಇರುತ್ತೆ, ಮತ್ತು ನೆಕ್ಸ್ಟ್ ಅಲ್ಲಿ ಸಾಯ್ತಾ ಇರ್ತಾರೆ ಅಲ್ವಾ. ನೀವೇ ಯೋಚನೆ ಮಾಡಿ, ಎಷ್ಟು ಕ್ವಶನ್ನ ನೀವು ಕೇಳಿದ್ದೀರಾ, ಎಷ್ಟು ಕ್ವಶನ್ ನೀವು ಬಿಟ್ಟಿದ್ದೀರಾ, ನಿಮ್ಮ ಆತ್ಮಸಾಕ್ಷಿಗೆ ನೀವೇ ಕೇಳ್ಕೊಳ್ರಿ. ಯಾಕಂದರೆ ಕೆಲವೊಬ್ಬರು ಇದ್ದಾರೆ, ನಾನು ಬ್ಲೇಮ್ ಮಾಡೋಕ್ಕೆ ಹೋಗಲ್ಲ, ಕೆಲವೊಬ್ಬರು ತುಂಬ ಚೆನ್ನಾಗಿ ಮಾಡ್ತಾರೆ, ಕೆಲವೊಬ್ಬರು ಅಲ್ಲಲ್ಲೇ ಸ್ಟಾಪ್ ಮಾಡಿಬಿಡ್ತಾರೆ ಕ್ವಶನ್ಗಳ್ನ. ಅದನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಅನ್ನಿಸ್ತಾ ಧೈರ್ಯವಾಗಿ ಹೇಳ್ರಿ, ನಿಮ್ಮ TVಗೆ ಇದಾಯಿತು ಅದಾಯಿತು ಇಲ್ಲ, ನೀವು ಜನರಿಗೆ ಒಳ್ಳೇದು ಮಾಡಬೇಕು ಅಂದ್ಕೊಂಡಿದ್ದೀರಾ ಕೇಳಿ. ಎಷ್ಟೊಂದು ಕೇಸ್ಗಳು ಅದೇ ಥರ ಬಿಟ್ಬಿಟ್ಟಿದ್ದೀರಾ, ಅರ್ಧಕ್ಕೆ ಒಂದು ಸ್ವಲ್ಪ ಮಾಡ್ತೀರಾ ಬಿಟ್ಟಿರ್ತೀರ. ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ. ಈಗ ಇವ್ರಿಗೆ ಆಗಲಿ ಎಷ್ಟು ಕ್ವಶನ್ಸ್ ಕೇಳ್ತಾ ಇದ್ದೀರಾ, ಉಪೇಂದ್ರ ಅವ್ರಿಗೆ ಇನ್ನೂ ಬರೋಕ್ಕೆ ಮುಂಚೆನೇ ಇಷ್ಟು ಕ್ವಶನ್ಸು, ನೀವು ಯಾಕೆ ಬರ್ತಿಲ್ಲ, ಯಾಕೆ ಮಾಡಲ್ಲ, ಫೀಲ್ಡಿಗೆ ಇಳಿಯಿರಿ ಎಲ್ಲ ಕೇಳ್ತೀರಾ. ಅದೇ ಮಾತು ನೀವು ಇವ್ರಿಗೆ ಯಾಕೆ ಕೇಳ್ತಾ ಇಲ್ಲ, ಇರೋರಿಗೆ ಬರೋಕ್ಕೆ ಮುಂಚೆನೇ ಇಷ್ಟು ಕೇಳ್ತಾ ಇದ್ದಾರೆ. ಅವ್ರು ಮಾಡ್ತಾರೆ ಬಿಡಿ, ಕಾನ್ಫಿಡೆನ್ಸ್ ಇದೆ ಅವ್ರಿಗೆ, ಏನೇನು ಪ್ಲ್ಯಾನ್ ಅವ್ರು ಹೇಳಿದ್ದಾರೆ ಅದೆಲ್ಲ ಪಕ್ಕ ಮಾಡ್ತಾರೆ. ನೀವು ಇರೋರಿಗೆ ಕೇಳಲ್ವಲ್ಲ, ಇರೋರಿಗೆ ಫಸ್ಟ್ ಪ್ರಶ್ನೆ ಮಾಡೋದು ಕಲೀರಿ, ಆಮೇಲೆ ಎಲ್ಲ ಕೆಲಸ ಆಗುತ್ತೆ. ಆಲ್ಮೋಸ್ಟು ಎಲ್ಲ ಕೆಲಸ ಮಾಡ್ತಾರೆ. ಈಗ ಎಜುಕೇಷನ್ದೊಂದು ಹೋಗ್ತೀವಿ, ಅಲ್ಲೂ ಕೇಳಲ್ಲ. ಈಗೆಲ್ಲ ಇವರೇ ಮಾಡಬೇಕು, ಈಗ ಹೊಸ್ದಾಗಿ ಬರೋರೇನೆ ಮಾಡಬೇಕು ಅಂದರೆ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಆಮೇಲೆ ಇನ್ನೊಂದು ಏನಂದರೆ, ಪ್ರಜಾಕೀಯದಲ್ಲಿ ಅವರು ಕೆಲಸ ಮಾಡ್ತೀನಿ ಅಂದಿದ್ದಾರೆ. ಆಮೇಲೆ ಇನ್ನೊಂದು ಆ್ಯಡ್ ಮಾಡ್ಕೊಳ್ಳಿ UP ಸರ್, MLAಗಳು MP CM ಯಾರೇ ಆಗಲಿ,
ಅವ್ರಿಗೆ ಗೌರ್ಮೆಂಟಿಂದ ಎಷ್ಟು ಸ್ಯಾಲ್ರಿ ಇದೆಯೋ ಅಷ್ಟೇ ಫಿಕ್ಸ್ ಇರಬೇಕು. ಅದರಲ್ಲಿ ಅವ್ರು TA DA ಅವ್ರ ಭತ್ಯೆ ಏನಿದೆಯೋ ಅದು ತಗೊಂಡ್ಲಿ, ಅದ್ರ ಮೇಲೆ ಯಾರು ಎಕ್ಸ್ಟ್ರಾ ದುಡ್ಡು ಬರಬಾರ್ದು. ಏನೇ ಕಾಮಗಾರಿ ಆದ್ರೂ ಎಲ್ಲ ಲೆಕ್ಕ ಇರಬೇಕು. ಅದು ನೀವು ಹೇಳಿರೋದು ಕರೆಕ್ಟು. ಯಾಕಂದರೆ ಜನರ ದುಡ್ಡಲ್ಲಿ ಒಂದು 40% 60% ಅಂತ ಅವರೇ ಇವಾಗ ಇರೋರೇ ಹೇಳ್ತಾ ಇದ್ದಾರೆ. 60% ತೊಗೊಳ್ತಾರೆ, 40% ತೊಗೊಳ್ತಾರೆ, ಅದೆಷ್ಟು ತೊಗೊಳ್ತಾರೋ ಗೊತ್ತಿಲ್ಲ. ಅವ್ನು ಕೊಡಬೇಕಾದ್ರೆ ಅವ್ನು ಅಷ್ಟು ಕೊಡ್ಬೇಕಂತ ಹೇಳ್ಬಿಟ್ಟು ಕಳಪೆ ವಸ್ತುಗಳ್ನ ಹಾಕ್ತಾನೆ. ರೋಡ್ಗಳ್ನು ನಾವು ನೋಡಿರ್ತೀವಿ, 5 ವರ್ಷ ಬರೋದು 1 ವರ್ಷನೂ ಬರೋಲ್ಲ. ಇವಾಗ ಹಾಕಿರ್ತಾರೆ, ಮಳೆ ಬಂತು ಅಂದರೆ ಎಲ್ಲ ಕಿತ್ಕೊಂಡು ಹೋಗಿರುತ್ತೆ. ಈ ಥರ ಆಗಬಾರ್ದು. ಫಸ್ಟ್ ಅಲ್ಲಿ ಬರೋ ಯಾರೇ ಹೊಸ ಪ್ರಾದೇಶಿಕ ಪಕ್ಷ ಬರಲಿ, ಪ್ರಜಾಕೀಯ ಬರಲಿ, ಯಾರೇ ಬರಲಿ, ಫಸ್ಟು MLAಗಳಿಗೆ ಏನು ಫಿಕ್ಸ್ ಆಗಿದೆಯೋ ಅಷ್ಟೇ. ಆಮೇಲೆ ಅಲ್ಲಿ ಯಾರು ಎಲೆಕ್ಟ್ ಆಗಿರ್ತಾರೋ ಅವರೊಬ್ಬರೇ ಹೋಗಬೇಕು. ಸುತ್ತ ಒಂದು 50 ಜನ ಹಾಕೋಣದು, ಅವ್ರ ಖರ್ಚು ಇವ್ರು ಮಾಡ್ತಾರೋ ಏನೋ ಬೇಡ ನಮಗೆ. ಅಲ್ಲಿ ಗೆದ್ದಿರೋರು ಒಬ್ಬರೇ, ಇವ್ರ ಜೊತೆ ಅಲ್ಲಿ ಅಷ್ಟು ಜನ ಹೋಗಿ ಅಲ್ಲಿ ಏನು ಕೆಲಸ ಇವ್ರಿಗೆ? ಅದನ್ನು ನೀವು ಯಾರು ಒಬ್ಬರು ಇವತ್ತವರೆಗೂ ಕೇಳಿಲ್ಲ. ಸುಮ್ಮನೆ ಹೋಗ್ತಾರೆ ಬರ್ತಾರೆ. ಏನೇ ಪ್ರೆಸ್ ಮೀಟ್ ಮಾಡಲಿ 50 ಜನ. MLAಗಳು ಅವ್ರ ಪಾರ್ಟಿಯವರು ಯಾರಿದ್ದಾರೋ ಇರಲಿ, ವಿನ್ ಆಗಿರೋರಿಗೆ ನಾವೇನು ಮಾತಾಡಲ್ಲ. ವಿನ್ ಆಗ್ದಲೇ ನೀವು ಸುಮ್ಮನೆ ಕಾರ್ಯಕರ್ತರು ಅವರು ಇವರು ಅಂತೆಲ್ಲ ಒಳಗೆ ಕರ್ಕೊಂಡು ಹೋಗ್ತಾರೆ. ಅವ್ರು ಯಾರು ಏನು ಕೆಲಸ ಅಲ್ಲಿ ಅಂತಲೇ ಏನೂ ಗೊತ್ತಿಲ್ಲ. ಇವ್ರು ಕೆಲಸ ಮಾಡೋವ್ರಿಗೂ ಅದು ಇದ್ದಿರಲ್ಲ. ಇವ್ರ ಜೊತೆ ಮಾತಾಡ್ಕೊಂಡು ಓಡಾಡ್ಕೊಂಡಿರೋದೇ ಆಗೋಗುತ್ತೆ. ಅದನ್ನೊಂದು ಕಟ್ ಮಾಡಬೇಕು. ಯಾರು ಎಲೆಕ್ಟ್ ಆಗಿರ್ತಾರೆ ಅವ್ರು ಮಾತ್ರ ಹೋಗಬೇಕು. ಆಮೇಲೆ ಯಾವ ಟೈಮಿಂಗ್ಸಲ್ಲಿ ಜನರಿಗೆ ಸಿಗಬೇಕೋ ಅವ್ರಲ್ಲಿ ಸಿಗಬೇಕು. ರೇಷನ್ ಇದ್ರಲ್ಲಿ ಬದಲಾವಣೆ ಆಗಲೇಬೇಕು. ಆಮೇಲೆ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳು ಎಷ್ಟೊಂದು ಜನ ನೋಡ್ತೀನಿ, ಮೆಡಿಸನ್ ಇರಲ್ಲ, ಹೊರಗಡೆ ಬರೆದು ಕಳಿಸ್ತಾರೆ. ಅವ್ರ ಹತ್ರ 50-100 ಹುಡ್ಕಾಡ್ತಿರ್ತಾರೆ. ಯಾಕಂದರೆ ನಮ್ಮ ತಂದೆಗೂ ಸ್ವಲ್ಪ ಹುಷಾರಿಲ್ದಿದ್ದಾಗ ನಾವು ಹಾಕಿದ್ವಿ. ಬಟ್ ಅವಾಗ ನಾನು ಇನ್ನೂ ಓದ್ಕೊಂಡು ಕೆಲಸ ಮಾಡ್ಕೊಂಡು ಮಾಡ್ತಾ ಇದ್ದಿದ್ದು. ಬಟ್ ನೋಡಿದ್ದೀನಿ ಎಷ್ಟು ಕಷ್ಟ ಇದೆ ಅಂತ. ಒಂದು 100 ರೂಪಾಯಿ 200 ರೂಪಾಯಿ 300 ರೂಪಾಯಿಗಾದರೂ ಎಷ್ಟು ಕಷ್ಟಪಡ್ತಾ ಇರ್ತಾರೆ. ಆ ಟೈಮಲ್ಲಿ ಅವ್ರು ದುಡ್ಡಿಲ್ಲ ಅಂತಲೇ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದಿರ್ತಾರೆ. ಆ ಟೈಮಲ್ಲೂ ನಾವು ಹೊರಗಡೆ ಬರ್ಕೊಡೋದು. ಗೌರ್ಮೆಂಟ್ ಹಾಸ್ಪಿಟ್ಲು ನಂಬ್ಕೊಂಡು ಬರೋದೇನಕ್ಕೆ? ಅಲ್ಲಿ ನಮ್ಮ ಹತ್ರ ಇಲ್ಲ, ಏನೋ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟು ನಾವು ಬರ್ತೀವಿ ಅಂತ. ಆಕ್ಸಿಜನ್ ಇಲ್ದಲೇ ಎಷ್ಟೊಂದು ಜನ ಸತ್ತೋಗಿದ್ದಾರೆ. ಆಮೇಲೆ ಶಿಶುಗಳು, ವಿಕ್ಟೋರಿಯಾ KC ಜನರಲ್ ಅಂತೂ ಎಷ್ಟು ವರ್ಷದಿಂದ ಹಂಗೆ ಇದ್ದಾವೆ. ನಾನು ನೋಡಿದಾಗಿಂದ ಹಂಗೆ ಇರ್ತದೆ. ಸ್ವಲ್ಪನೂ ಚೇಂಜ್ ಆಗಿಲ್ಲ. ಒಂದು ಪೇಂಟ್ ಹೊಡಿಯಲ್ಲ, ಏನಿಲ್ಲ. ಅದು ಏನಕ್ಕೆ ಹಂಗೆ ಮಾಡ್ತಾರೋ ಏನೋ ಗೊತ್ತಿಲ್ಲ. ಅದ್ರಲ್ಲಿ ನೋಡಿದ್ರೆ ನಮ್ಮದು ಟಾಪ್ 1, ಟಾಪ್ 2, ಟಾಪ್ 5 ಬರೀ ಹೇಳ್ತಾ ಇರ್ತಾರೆ. ಟಾಪ್ 1, ಟಾಪ್ 2 ಯಾವುದ್ರಲ್ಲಿದ್ದಾರೆ ಅಂತ ನನಗಂತೂ ಇವತ್ತವರೆಗೂ ಗೊತ್ತಾಗಿಲ್ಲ. ಆ ರೋಡ್ಗಳು ಮಾಡ್ತಾರೆ, ಅದು ಹಂಗೆ. ಬಾರ್ಗಳಿಗೆ ಊರೊಳಗೆಲ್ಲ ಪರ್ಮಿಷನ್ ಕೊಟ್ಬಿಟ್ಟಿರ್ತಾರೆ. 10 ಕಿಲೋಮೀಟ್ರ್ ನಿಂತ್ಕೊಂಡು ರೋಡಲ್ಲೇ ಇದು ಮಾಡ್ತಾಯಿರ್ತಾರೆ. ಕಿತ್ತಾಡೋದು, ರೋಡಲ್ಲೇ ಆಕ್ಸಿಡೆಂಟ್ಗಳಾಗೋದು. ನೆನ್ನೆ ನನ್ನ ಕಣ್ಣೆದ್ರಿಗೆ, ಮೊನ್ನೆ ಒಂದು ಕಣ್ಣೆದ್ರಿಗೇ ಸಾವಾಯಿತು. ನಡ್ಕೊಂಡು ಹೋಗ್ತಾ ಇರೋರಿಗೆ ಬಂದು ಹೊಡೆದಿದ್ದು ಗಾಡಿ. ಈ ಥರ ಎಲ್ಲ ಆಗುತ್ತೆ. ಸ್ವಲ್ಪ ಎಲ್ಲ ಜನರು ಜೀವದ ಜೊತೆ ಆಟ ಆಡೋದು ಬಿಡಿ. ಜನರು ಚೆನ್ನಾಗಿದ್ದರೆ ನೀವು ಚೆನ್ನಾಗಿರ್ತೀರ. ಸುಮ್ಮನೆ ಅಲ್ಲಿ ಇಲ್ಲಿ ಆಣೆ ಮಾಡಿಸ್ಕೊಂಡು ಓಟ್ ಹಾಕ್ಸ್ಕೊಳೋದು ಆ ಥರ ಎಲ್ಲ ಮಾಡಬಾರ್ದು. ಜನರಿಗೆ ಏನು ಹೇಳಿದ್ದೀರಾ ಅದನ್ನು ಮಾಡಿ. ಮಾಡೋಕ್ಕಾಗಿಲ್ವೋ ಹೇಳಕ್ಕೆ ಹೋಗ್ಬೇಡಿ. ಸುಮ್ಮನೆ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅನ್ನೋದು. ಇವಾಗ ಏನೋ ಬರ್ತಾಯಿದೆ ಅಂತ ಹೇಳ್ಬಿಟ್ಟು ಎಲ್ಲ ಗ್ಯಾರಂಟಿಗಳು ಸ್ಟಾಪ್ ಮಾಡ್ತೀವಿ ಅಂತ ಇದ್ದಾರೆ. ಅದು ಏನೋ ಅವ್ರಿಗೆ ಬಿಟ್ಟಿದ್ದು. ಆಮೇಲೆ ಅವರು ಸೆಂಟ್ರಲಿಂದ ಏನಾದರೂ ಜಾಸ್ತಿ ಮಾಡಿದ್ರೆ ನಾವೇ ಕಮ್ಮಿ ಮಾಡಬೇಕು ಅಂತಾರೆ. ಈಗ ನಿಮಗೆ ನಾವು ಓಟ್ ಹಾಕಿದ್ದೀವಿ ಸ್ವಾಮಿ, ನೀವೇ ಮಾಡಬೇಕು, ಇನ್ಯಾರನ್ನ ಕೇಳಬೇಕು? ನಾವಂತೂ ಯಾರು ನಿಮಗೆ ಬಂದು ಕೇಳೋಕ್ಕಾಗಲ್ಲ. ಇದೊಂದು ಪ್ರಜಾಕೀಯದಲ್ಲಿ ಒಳ್ಳೆ ಪ್ಲಸ್ ಪಾಯಿಂಟ್ ಇದೆ. ನೀವು ಯಾರೋ ಅವ್ರನ್ನ ಕೇಳೋಕ್ಕಾಗಲ್ಲ, ಅದಂತೂ ನಿಜ. ಅವ್ರ ಮನೆ ಗೇಟ್ ಬಾಕ್ಲಿಗೆ ಹೋದ್ರೂ ನಾವು ಕಾದ್ರೂ ಅವ್ರು ಬಂದು ಯಾರೋ ಆನ್ಸರ್ ಮಾಡಲ್ಲ. ಕನಿಷ್ಠಕ್ಕಾದರೂ ಏನಕ್ಕೆ ಬಂದಿದ್ದಾರೆ ಅಂತಲೂ ಕೇಳಲ್ಲ. ಸೌಜನ್ಯನಾದರೂ ಇಲ್ಲ. ನಮ್ಮಿಂದ ಎಲೆಕ್ಟಾಗಿ ಹೋಗಿರ್ತಾರೆ, ಹೇಳಕ್ಕೆ ಮಾತ್ರ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ. ಅಲ್ಲಿ ಮಾಡೋದಂತೂ ಏನಿಲ್ಲ. ಏನಕ್ಕೆ ಬಂದಿದ್ದಾರೆ ಏನು ಕೇಳೋಣ? ಏನೂ ಇಲ್ಲ. ಈಗೇನೋ ಒಂದು ಪ್ರಾಬ್ಲಮ್ ಆಯಿತು, ಯಾರನ್ನ ಕೇಳ್ತಾರೆ? ಈಗ ಗ್ಯಾಸ್ ಜಾಸ್ತಿ ಮಾಡಿಬಿಟ್ರಿ ಒಂದೇ ಸಲ 1000 ರೂಪಾಯಿ, ಯಾರನ್ನ ಕೇಳಬೇಕು? ನೀವು ಕಮ್ಮಿ ಮಾಡ್ಬೋದು ತಾನೆ? ಪೆಟ್ರೋಲಿಗೆ ನೀವೇ ಜಾಸ್ತಿ ಮಾಡಿದ್ದೀರಾ, ನೀವು ಕಮ್ಮಿ ಮಾಡ್ಬೋದು ತಾನೆ? ಟ್ಯಾಕ್ಸ್ ದುಡ್ಡು ಇರುತ್ತೆ. ಜನರು ಕಮ್ಮಿ ಮಾಡಬೇಕು ಅಂತ ಒಳ್ಳೇದಿದ್ದರೆ ನಿಮ್ಮ ಮನಸ್ಸಲ್ಲಿ ಹಾಗೇ ಆಗುತ್ತೆ. ನಿಮಗೆ ಫ್ರೀ ಕೊಡೋಕೆ ಯಾರು ಹೇಳಿದರು? ಸುಮ್ಮನೆ ನಿಮ್ಮ ಪಕ್ಷ ಏನೋ ಬರಲಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೇಳ್ಬಿಡ್ತೀರ ಫ್ರೀ. ಇವ್ರಿಗೆ ಎಲ್ಲರಿಗೂ ಫ್ರೀ ಅಂದರೆ ಸ್ಟಾರ್ಟಿಂಗು. ಆಮೇಲೆ BPL ಕಾರ್ಡ್ ಅವ್ರು ಅಂದ್ರಿ. ಯಾರಾದರೂ ಮೀಡಿಯಾದವ್ರು ಕೇಳಿದ್ರಾ? ನಾವೇ ಹೋಗಲಿ ಯಾರಾದರೂ ಕೇಳಿದ್ವಾ? ಯಾಕೆ ಕೇಳೋಕೆ ಅವ್ರು ಸಿಗೋದೇ ಇಲ್ವಲ್ಲ. ಸುಮ್ಮನೆ ಹೇಳ್ಕೊಂಡು ಹೋಗ್ತಾ ಇರ್ತಾರೆ, ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ನಾವು ಸುಮ್ಮನೆ ಇರಬೇಕು. ಈಗ ಇಲ್ಲಿ ಬೆಳಗ್ಗೆ ನ್ಯೂಸ್ ನೋಡಿದೆ. ಯಾವ BDA ಲೇಔಟ್ ಅಂತ ಹೇಳ್ಬಿಟ್ಟು ಹೊಡಿತಾ ಇದ್ದಾರೆ. ಜನರಿಗೆ ಲೇಔಟ್ ಕೊಡೋದು ಯಾರು? ಸೈಟ್ ಮಾಡೋದು ಯಾರು? ನೀವು ಫಸ್ಟು ರಿಜಿಸ್ಟ್ರೇಷನ್ ಹೆಂಗೆ ಮಾಡ್ತೀರಾ ಹೇಳಿ? ಯಾವ ಥರ ನೀವು ರಿಜಿಸ್ಟ್ರ್ ಮಾಡಿಸ್ತೀರಾ? ದುಡ್ಡೆಲ್ಲ ಕೊಟ್ಟು ತೊಗೊಳ್ತೀರಾ, ಎಲ್ಲ ಮಾಡ್ತೀರಾ. ಆಮೇಲೆ ಅದು BDA ಅಕ್ವೈರ್ ಅಂದರೆ ಯಾವ ಥರ ಅದು? ಲಾಸ್ಟ್ ಟೈಮು ನಾನು ವಿಡಿಯೋ ಮಾಡಿದಾಗ ಹೇಳಿದೆ, ಯಾವ ಏರಿಯಾ ಅದು? ಕಡಬಗೆರೆ ಹತ್ರ ಒಂದು BDA ಇದೇ ಥರ ಆಯಿತು. ಆವಾಗಲೇ ಹೇಳಿದ್ದೀನಿ ನಾನು, ಯಾಕೆ ಈ ಥರ ಮಾಡ್ತೀರಾ? ಜನರು ಮನೆ ಕಟ್ಟಬೇಕಾದ್ರೆ 1-2 ಕಟ್ಟಬೇಕಾದ್ರೆ ಒಂದಲ್ಲ, ನೀವು ಅಟ್ಲೀಸ್ಟ್ ಪರ್ಮಿಷನ್ ಹೆಂಗೆ ಕೊಡ್ತೀರಾ? ಅಲ್ಲಿ ಚರಂಡಿ ಮಾಡ್ತೀರಾ, ಅಲ್ಲಿ ಎಲೆಕ್ಟ್ರಿಕಲ್ ಸಪ್ಲೈ ಕೊಡ್ತೀರಾ, ಎಲ್ಲ ಕೊಡ್ತೀರಾ. ಆಮೇಲೆ ಹೋಗ್ಬಿಟ್ಟು ಇದು BDA ಅಕ್ವೈರ್ ಅಂತ ಹೆಂಗೆ ಹೊಡಿತೀರಾ ನೀವು? ಅಲ್ಲಿ ರಿಜಿಸ್ಟ್ರ್ ಮಾಡಿದವನು ಯಾರು? ಕೊಟ್ಟವನು ಯಾರು? ನೀವೆಲ್ಲ ಕೊಟ್ಬಿಟ್ಟು ಪಾಪ ಜನರನ್ನ ಬೀದಿಗೆ ತಳ್ತೀರಲ್ಲ.
ಇವಾಗ ಜಸ್ಟ್ ನೋಡಿದೆ, ಯಾವುದೋ ಮಳೆ ಬಂದಿರೋದು ನಿರಾಶ್ರಿತರ ಆಶ್ರಮದಿಂದ ಹೊರಗೆ ಹಾಕಿದ್ದೀರಂತೆ. ಜನಗಳು ಅಂದರೆ ಏನು ಅನ್ಕೊಂಡಿದ್ದೀರಾ ನೀವು? ಫಸ್ಟು ಜನಗಳಿಗೆ ರೆಸ್ಪೆಕ್ಟ್ ಕೊಡೋದು ಕಲೀರಿ. ಜನರಿಗೆ ಏನು ಅನುಕೂಲ ಆಯಿತೋ ಅದನ್ನು ಮಾಡ್ಕೊಡೋದು ಕಲೀರಿ. ಇದೇ ಹೇಳ್ತೀನಿ, ನೀವು ಹಿಂಗೆ ಮಾಡ್ತಾಯಿರಿ ನೋಡಿ ಯಾವ ಥರ ಪರಿಸ್ಥಿತಿ ಬರುತ್ತೆ. ಈಗ ಎಷ್ಟು ನಿಮಗೆ ಜನ ಇದು ಮಾಡ್ತಾಯಿದ್ದಾರೋ ತಿರುಗು ನೋಡೋಲ್ಲ. ಒಳ್ಳೆ ಪಕ್ಷ, ಒಂದು ಪ್ರಾದೇಶಿಕ ಪಕ್ಷ ಬಂದು ಮಾಡಿದ್ರು ಅಂದರೆ ಕೆಲಸ, ನಿಮ್ಮ ಯಾರನ್ನೂ ತಿರುಗಿ ನೋಡೋಲ್ಲ. ಈಗಿರೋರು ಯಾರನ್ನೂ 3 ಪಾರ್ಟಿಗಳಾಗಲಿ 100 ಪಾರ್ಟಿ ಆಗಲಿ ಯಾರನ್ನೂ ತಿರುಗಿ ನೋಡೋಲ್ಲ. ಇವಾಗ ಆಗಿದೆ ಒಂದು ಕಡೆ ಆಲ್ರೆಡಿ ತಮಿಳ್ನಾಡಲ್ಲಿ, ಅದೇ ಥರ ಇಲ್ಲೂ ಆಗುತ್ತೆ. ಹೇಳೋದು ಜನರಿಗೆ ಫಸ್ಟು ಏನು ಹೇಳ್ತೀರೋ ಅದನ್ನು ಮಾಡಿಕೊಡಿ. ಇಲ್ಲಾಂದರೆ ಮಾಡೋಕ್ಕಾಗಲ್ಲ ಅಂದರೆ ಹೇಳೋಕ್ಕೋಗ್ಬಿಡಿ. ಆಮೇಲೆ ಬಿಡದಿ ಹತ್ರ ರೈತರದ್ದು ಜಮೀನೆಲ್ಲ ಹೇಳ್ತಾ ಇದ್ದೀರ. ಇವಾಗ ಅವ್ರು ಅಷ್ಟು ಜಮೀನು ಹೊಡಿದ್ರು, ಇವರು ಇಷ್ಟು ಜಮೀನು ಹೊಡಿದ್ರು ಅಂತೀರ. ನಿಮ್ಮದೇ ಅಲ್ಲ ಸ್ವಾಮಿ ಗೌರ್ಮೆಂಟು, ಮಾಡಿ ಲೋಕಾಯುಕ್ತ ಕೊಡಿ. ಯಾರು ಜಮೀನು ಹೊಡೆದಿದ್ದಾರೋ ಕೊಡಿಸಿ ಜನರಿಗೆ. ನೀವೇ ಗ್ರೇಟ್ ಆಗ್ತಿರಲ್ಲ ಅಲ್ಲಿ, ಸುಮ್ಮನೆ ಹೇಳ್ತೀರಾ ಮೀಡಿಯಾ ಮುಂದೆ ಅವ್ರು ಎಷ್ಟು ಜಮೀನು ಮಾಡೋರು ಇಷ್ಟು ಜಮೀನು ಮಾಡೋರು. ಕೊಡಿ, ಲೋಕಾಯುಕ್ತ ಕೊಡಿ, ಎನ್ಕ್ವೈರಿ ಮಾಡಿಸಿ. ಯಾಕೆ ಸಿಗಲ್ಲ? ಯಾರು ತೆಗೆದ್ರು ಜನರದು, ಯಾರು ದುಡ್ಡು ಹೊಡೆದ್ರು ಜಮೀನು ಹೊಡೆದ್ರು ನ್ಯಾಯಾಲಯ ಇದೆ. ಯಾರು ತೆಗೆದಿದ್ರು ಅದು ವಾಪಸ್ ಬರಲೇಬೇಕು. ಕಷ್ಟಪಟ್ಟು ದುಡ್ದಿದ್ರ, ಟ್ಯಾಕ್ಸ್ ಕಟ್ಟಿದ್ರ ಅವ್ರ ಹತ್ರ ಇರುತ್ತೆ. ಬೇರೆ ಥರ ಏನಾದರೂ ಮಾಡಿದ್ರ ರೈತರು ಕೊಡಿ, ಜನರು ಕೊಡಿ, ಅದನ್ನೇ ಬೆಳೆ ಬೆಳೀತಾರೆ. ಅವ್ರಿಗೆ ಬೆಳೆ ಬೆಳೆದಿರೋ ಲ್ಯಾಂಡ್ ಮೇಲೆ ಯಾಕೆ ಹೋಗ್ತಾ ಇದ್ದೀರಾ ನೀವು? ಈ ಥರದ್ದೆಲ್ಲ ದಬ್ಬಾಳಿಕೆ ಎಲ್ಲ ಕಮ್ಮಿ ಆಗಬೇಕು ಅಂದ್ರೂ ನಮಗೆ ಪ್ರಜಾಕೀಯ ಬೇಕು. ಆಮೇಲೆ ಎಜುಕೇಷನಲ್ಲಿ ನೀವು ನೋಡ್ಬೋದು, ಇವಾಗ 70,000, 1 ಲಕ್ಷ, 1.5 ಲಕ್ಷ ಏನಕ್ಕೆ ತೊಗೊಳ್ತಿದ್ದಾರೆ ಅಂತಲೇ ಗೊತ್ತಿಲ್ಲ. 2,000 3,000ನೂ ಇರೋಲ್ಲ ಬುಕ್ಸ್ ಬೆಲೆ. ನಾನು ಕೊಡ್ತಿದ್ದೀನಿ, ಕೊಡ್ತಿಲ್ಲ ಅಂತೇನಿಲ್ಲ. ನಾನು ಅದಕ್ಕೆ ಈಗ ನೆಕ್ಸ್ಟ್ ಇಯರಿಂದ ನಮ್ಮ ಮನೆಯವ್ರಿಗೂ ಹೇಳಿದ್ದೀನಿ, ಕನ್ವಿನ್ಸ್ ಮಾಡಿದ್ದೀನಿ. ಆಲ್ಮೋಸ್ಟ್ ಆದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಹಾಕೋಣ, ಇಲ್ಲ ಕಮ್ಮಿ ಇರೋ ಸ್ಕೂಲ್ಗೆ ಹಾಕೋಣ. ಹೆಂಗಿದ್ರೂ ಎಲ್ಲೋದ್ರೂ 1+1 2ನೇ, ABCDನೇ ಎಲ್ಲೋದ್ರೂ ಅದೇ ಕಲಿಸೋದು. ಕೆಲವೊಂದು ಪ್ರತಿಷ್ಠೆಗಳಿಂದ ನಾವು ಈ ಥರ ಪ್ರೈವೇಟ್ಗೆ ಆಗಬೇಕು ಅಂದ್ಕೊಂಡಿರ್ತೀವಿ. ನನಗಂತೂ ಇವತ್ತವರೆಗೂ ನಿಜ ಅದು ಇಷ್ಟನೇ ಆಗ್ತಿಲ್ಲ. ಯಾಕಂದರೆ ನಾವು ಓದಿರೋದು ಅವಾಗೆಲ್ಲ ಕಾನ್ವೆಂಟಲ್ಲಿ ಓದಿದ್ವಿ, ಆಮೇಲೆ ಗೌರ್ಮೆಂಟ್ ಸ್ಕೂಲಲ್ಲೂ ಓದಿದ್ವಿ. ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಅಂದರೆ ಪಾಠಗಳು. ಬಟ್ ಇವಾಗ ಏನಕ್ಕೆ ಅಷ್ಟೊಂದು ಮಾಡಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಬಟ್ ಅದು ಸೌಜನ್ಯಕ್ಕಾದರೂ ಯಾರು ಕೇಳೋರು ಇಲ್ಲ, ಹೇಳೋರು ಇಲ್ಲ. MLAಗಳೇ ಬರ್ತಾರೆ, ಫಂಕ್ಷನ್ಗೆಲ್ಲ ಅವರೇ ಬರ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಏನಕ್ಕೆ ಅಂತ ಒಬ್ಬರು ಕೇಳಲ್ಲ. ಪೇರೆಂಟ್ಸ್ಗಳು ಏನಂದರೆ ನನ್ನ ಮಕ್ಕಳು ಚೆನ್ನಾಗಿ ಓದಬೇಕು, ಅವ್ರಿಗಿನ್ನ ಕಂಪ್ಯಾರಿಸನ್ ಬಂದ್ಬಿಟ್ಟಿದೆ. ಅವ್ರಿಗಿನ್ನ ನನ್ನ ಮಕ್ಕಳು ಚೆನ್ನಾಗಿರ್ಬೇಕು, ಅವ್ರು ಚೆನ್ನಾಗಿ ಓದಬೇಕು, ಅವ್ರು ಫಾರಿನಲ್ಲಿ, ಈ ಥರ ಬಂದ್ಬಿಟ್ಟು ಎಷ್ಟಾದರೂ ಆಗಲಿ ಕೊಡೋಣ ಅಂತ ನಾವು ರೆಡಿ ಇರ್ತೀವಿ. ಅವ್ರು ಅದೇ ತಕ್ಕನಂಗೆ ಅವ್ರು ಇದ್ದಾರೆ. 2,000 3,000 ಆಗೋದನ್ನು 11,000 12,000 ಬಿಲ್ ಮಾಡ್ತಾರೆ ಬುಕ್ಸಿಗೆ. ಇದು ಯೂನಿಫಾರ್ಮ್ಗೆಲ್ಲ 1,000 ಆಗೋದಕ್ಕೆ 3,000 ಮಾಡ್ತಾರೆ. ಡ್ಯಾನ್ಸ್ ಪ್ರೋಗ್ರಾಮ್ಗಳಿಗೆ 3,000 ಮಾಡ್ತಾರೆ. 500 ರೂಪಾಯಿದು ಬಟ್ಟೆ ಕೊಟ್ಟಿರಲ್ಲ. ಆಮೇಲೆ ಫೀಸು ಒಂದು ಸಲ ಅಂತಾರೆ, ತೊಗೊಳ್ತಾನೆ ಇರ್ತಾರೆ 10,000 20,000 ಎಕ್ಸ್ಟ್ರಾ. ಯಾರು ಒಂದು ಪ್ರಶ್ನೆ ಮಾಡಲ್ಲ ಪೇರೆಂಟ್ಸು. ಕೇಳಿದ್ರೆ ಇಲ್ಲ CBSE ಇದು, ಇಲ್ಲ ICSE ಇದು, ಈ ಥರ ಬಂದ್ಬಿಟ್ಟೈತೆ. ಆವಾಗ ನಾವು ಓದಬೇಕಾದ್ರೆ ICSE ಇಲ್ಲ, ಯಾವುದೂ ಇಲ್ಲ, ICSE ಇಲ್ಲ, CBSE ಇಲ್ಲ, ಸ್ಟೇಟ್ ಗೌರ್ಮೆಂಟ್ದೊಂದಿತ್ತು. ಅದೇ ಪಾಠ ಓದಿದ್ವಿ. ಇವತ್ತೆಲ್ಲ ನನ್ನ ಫ್ರೆಂಡ್ಸ್ ಪೊಲೀಸ್ ಆಗಿದ್ದಾರೆ, ಲಾಯರಲ್ಲೂ ಇದ್ದಾರೆ, CMಗೆ ಬಾಡಿಗಾರ್ಡು ಆಗಿದ್ದಾರೆ, ಇದು ಸ್ಪೋರ್ಟ್ಸ್ ಕೋಟಾದಲ್ಲಿ ಎಲ್ಲ ಥರದ್ರಲ್ಲೂ ಇದ್ದಾರೆ. ಎಲ್ಲ ಥರ ಆಗುತ್ತೆ. ನಾವು ಅದೇ ಈಗೋ ಬಿಡಬೇಕು. ಇವಾಗ ನಾನು ಸ್ವಲ್ಪ ಜನ ಬರುವಾಗ ಕೇಳ್ತಾ ಇರ್ತೀನಿ, ಎಲ್ಲ ಹೇಳ್ತೀರಾ ಸರಿ, ಮತ್ತೆ ನೀವು ಪ್ರೈವೇಟ್ಗೆ ಏನು ಮಾಡೋದು? ಗೌರ್ಮೆಂಟಲ್ಲಿ ಸರಿ ಇಲ್ಲ, ಎಲ್ಲ ಇವರೇ ಸೇರ್ಕೊಂಡ್ಬಿಟ್ಟವ್ರು, ಇವ್ರ ಕಾಲೇಜ್ಗಳೇ ಇವ್ರಿದು. ಇನ್ನು ಗೌರ್ಮೆಂಟ್ಗೆ ಉದ್ಧಾರ ಆಗೋಕ್ಕೆ ಯಾಕೆ ಬಿಡ್ತಾರೆ? ಆವಾಗ ನಾವು ಓದಾಗೆಲ್ಲ ಸ್ಪೋರ್ಟ್ಸು ಚೆನ್ನಾಗಿತ್ತು, ಎಲ್ಲ ಇತ್ತು. ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ವಿ, ಒಳ್ಳೊಳ್ಳೆ ಟೀಚರ್ ಇದ್ದರು. ನಮ್ಗೆ ಇವತ್ತು ಭಯ ಭಕ್ತಿ ಅನ್ನೋದು ಅವಾಗ ಅವ್ರು ಏನು ಭಯ ಇಟ್ಟಿದ್ದಾರೋ ಇವತ್ತವರೆಗೂ ಅದೇ ಇದೆ. ನನಗೆ 4ನೇ ಕ್ಲಾಸಲ್ಲಿ ಗುಟ್ಕಾ, ಈ ಸಿಗರೇಟು, ಎಣ್ಣೆ ಇದೆಲ್ಲ ಮುಟ್ಬಾರ್ದು ಅಂತ ಅಂದಿದ್ರು. ಇವತ್ತಿಗೂ ನಾನು ಅದೇ ಫಾಲೋ ಮಾಡ್ತಾಯಿದ್ದೀನಿ. 4ನೇ ಕ್ಲಾಸಲ್ಲಿ ಇವಾಗಿಲ್ಲಿ ನಾನು ಆವಾಗಿಂದ ನಮ್ಮ ಟೀಚರ್ ಜೊತೆ ಹಂಗೆ ಇದ್ದೀವಿ. ಅವ್ರು ಹೋದಾಗ್ಲೂ ನಾವು ಮಾತಾಡ್ಸ್ಕೊಂಡು ಬರ್ತೀವಿ, ಅದೇ ರೆಸ್ಪೆಕ್ಟು. ಆ ಥರ ಮಾಡ್ಕೊಂಡು ಬರ್ತಾಯಿದ್ದೀವಿ. ಆವಾಗ ನಾವು ಕಲಿತೇ ಇಲ್ವಾ, ಓದೇ ಇಲ್ವಾ? ಈಗ ನಮ್ಮ ಫ್ರೆಂಡ್ಸ್ಗಳೆಲ್ಲ ಒಳ್ಳೊಳ್ಳೆ ಪೋಸ್ಟಲ್ಲಿ ಇಲ್ವಾ? ಅವ್ರು ಯಾವುದು CBSE ಓದಿಲ್ಲ, ಏನೂ ಇಲ್ಲ. ನಾನು ಅದೇ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ, ಬಟ್ ಅವ್ರು ಕೇಳ್ತಾ ಇರಲಿಲ್ಲ. ಇವಾಗೇನೋ ಸ್ವಲ್ಪ ಬುದ್ಧಿ ಬಂದಿದೆ. ನೋಡೋಣ, ನೆಕ್ಸ್ಟ್ ಇಯರಿಂದ ಹಾಕೋಣ ಅಂತ ಹೇಳಿದ್ದಾರೆ. ನೋಡೋಣ, ಅಷ್ಟೊತ್ತು ನಿಮಗೂ ಏನಾದರೂ ಚೇಂಜ್ ಅನಿಸಿದ್ರೆ ಮಾಡಿ. ಆಮೇಲೆ ನೀವು ಓಟ್ ಹಾಕಬೇಕಾದ್ರೆ ಇಂಥವೆಲ್ಲ ಯೋಚನೆ ಮಾಡ್ಬೇಕು. ಸಣ್ಣ ಪುಟ್ಟ ಇದನ್ನೇ ನಾವು ಮಾಡೋದು. ಇವಾಗೆಲ್ಲ ಆಟೋ ಡ್ರೈವರ್ಗಳು ಆಳ್ತಾರೆ, ರೈತರು ಇದು ಮಾಡ್ತಾರೆ ಅಂತ ಆಳ್ತಾರೆ. ಎಲ್ಲರೂ ಇವಾಗ ಹಾಕ್ಬಿಡೋಣ ಅಂತ ಒಂದು 5-6 ತಿಂಗಳಲ್ಲೇ ನಿಮ್ಗೆ ಹಾಕ್ಬೇಕಾದ್ರೂ ನೀವು ಯೋಚನೆ ಮಾಡ್ಬೇಕು. ಇಂಥವೆಲ್ಲ ಪ್ರಾಬ್ಲಮ್ ಎಲ್ಲ ಯೋಚನೆ ಮಾಡಿನೇ ಹಾಕಬೇಕಾಗುತ್ತೆ. ಆಮೇಲೆ ಒಳ್ಳೆ ಪಕ್ಷನ ತೊಗೊಂಬರ್ಬೇಕು ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮುಂದಕ್ಕೆ ತುಂಬ ಪ್ರಾಬ್ಲಮ್ ಆಗಿ. ಈಗ ಬೇರೆ ದೇಶದಲ್ಲಿ ತುಂಬ ಬೆಲೆಗಳು ಜಾಸ್ತಿ ಆಗಿರೋದು, ಗಲಾಟೆ ಆಗಿರೋದು, ಅಲ್ಲಿ ರಾಜರು PM ಇದು ಮಾಡಿದ್ದಾರೆ, ಅವ್ರ ಮನೆಗಳಿಗೆಲ್ಲ ನುಗ್ಗಿ ಆ ಥರ ಎಲ್ಲ ಆಗಿದೆ. ಆ ಥರದ್ದು ಇಲ್ಲಿ ಆಗಬಾರ್ದು. ನಮ್ಗೆ ಏನಂದರೆ ಈಗಿಂದನೇ ನಾವು ಸ್ವಲ್ಪ ಇದು ಚೇಂಜ್ ಮಾಡಿಬಿಟ್ರೆ, ವಾತಾವರಣ ಚೇಂಜ್ ಮಾಡಿದ್ರೆ
ಚೆನ್ನಾಗಿರುತ್ತೆ. ಈಗ ಅಲ್ಲಿ ರಾಜಕೀಯಕ್ಕೆ ಹೋಗಿನೋ ಕೆಲವೊಂದು ಬದಲಾವಣೆ ಮಾಡಬೇಕು ಅಂತ ನಮಗೂ ಐತೆ. ನೋಡೋಣ, ನಾವು ಇಲ್ಲಿ ಐಡಿಯಾ ಕೊಡ್ತಾ ಇರ್ತೀವಿ, ಅವರು ಪಾರ್ಟಿಯಲ್ಲಿ ಏನಿದೆಯೋ ಅದು ಮಾಡಲಿ. ಆದಷ್ಟು ನಿಮ್ಗೆ ಯಾವ ಪಾರ್ಟಿ ಇದು ಪ್ರಜಾಕೀಯ ಬಗ್ಗೆ ಅಂದರೆ ಅವರು ಹೇಳಿರೋದು ನಾನು ನೋಡಿರೋದನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬಟ್ ನಿಮ್ಗೆ ಇಷ್ಟ ಅನಿಸಿದ್ರೆ ತೊಗೊಳ್ಳಿ. ನಿಮ್ಗೇನಾದರೂ ಒಪಿನಿಯನ್ ಇದ್ದರೆ ನನಗೂ ಹೇಳಿ. ನಾನು ಇರೋದ್ರಲ್ಲಿ ಇಷ್ಟು ಹೇಳಿದ್ದೀನಿ. ಇನ್ನು ತೊಗೊಳೋದು ಬಿಡೋದು ನಿಮಗೆ. ಯಾಕಂದರೆ ದಡ್ಡರು ಮಾಡ್ತಾ ಇರ್ತಾರೆ. ನಾವು ದಡ್ಡರಾಗೋದು ಬೇಡ, ಬುದ್ಧಿವಂತರಾಗೋಣ. ಇದು ಜಾಣ ಬುದ್ಧಿವಂತರಿಗಾಗಿ ಅಂತಲೇ ನಾನು ಮಾಡಿರೋದು. ಪ್ರಜಾಕೀಯದ ಬಗ್ಗೆನೂ ತಿಳ್ಕೊಳ್ಳಿ. ಅದು ಮತ್ತೆ ತುಂಬ ಕ್ವಶನ್ಸ್ಗಳು ಕೇಳ್ತಾ ಇರ್ತೀರ, ಪ್ರಜಾಕೀಯದಾಗಲಿ ಇನ್ನೊಂದಾಗಲಿ. ಆಮೇಲೆ ನನ್ನ ಜೊತೆ ಮಾತಾಡಬೇಕಾದಾಗಲೇ ಹೇಳ್ತಾರೆ ಎಲ್ಲ ಬೇರೆ ಬರಬೇಕು ಅಂತ ಹೇಳ್ತಾ ಇರ್ತಾರೆ. ಬೇರೆ ಪಕ್ಷ ಬರಬೇಕು ಅಂತ. ಅದು ನಿಮ್ಮ ಕೈಯಲ್ಲೇ ಐತೆ. ನಿಮ್ಗೇನು ಬೇಕೋ ನೀವು ಮಾಡಿಸ್ಕೊಳ್ಳೋ ಶಕ್ತಿ ನಿಮ್ಮ ಕೈಯಲ್ಲೇ ಐತೆ. ಅದನ್ನೇ ಈಗ ಇವರು ಹೇಳ್ತಾ ಇರೋದು. ಆದಷ್ಟು ನೋಡಿ, ಎಲ್ಲ ವಿದ್ಯಾವಂತರಿದ್ದೀರಾ, ಜನರನ್ನ ಯಾರೋ ದಡ್ಡರನ್ನಲ್ಲ. ಬಟ್ ಸ್ವಲ್ಪ ಆಗಬೇಕಾದ್ರೆ ಅವ್ರ ಫಾಲೋವರ್ಸ್ ಅವ್ರು ಯಾರಿದ್ದಾರೋ ಅವ್ರನ್ನ ಬಿಟ್ಬಿಡಿ. ಇವಾಗ ಇರೋರನ್ನ ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಯಾಕಂದರೆ ಕೆಲವು ಜಾತಿಗಳು ಹೇಳ್ತಾರೆ ಎಣ್ಣೆ, ಅವ್ರಿಗೇನು ಬೇಕೋ ಅದು ಹೇಳ್ಕೊಂಡ್ಲಿ. ನಾವು ಯುವಕರು, ಈಗ ಹುಡುಗರು ನೋಡಿ ಎಕ್ಸಾಮ್ ಬರಿತಾ ಇದ್ದಾರೆ. ಎಷ್ಟು ಜನ ಇವಾಗ ಮೊನ್ನೆ ತೀರೋದ್ರು ನೀಟ್ ಎಕ್ಸಾಮಲ್ಲಿ ಕ್ಯಾನ್ಸಲ್ ಆಗಿದ್ದಕ್ಕೆ. ಯಾರು ಇದಕ್ಕೆಲ್ಲ ಸ್ಟೂಡೆಂಟ್ಸ್ಗೂ ರೆಸ್ಪಾನ್ಸ್ ಇಲ್ಲ. ಅವ್ರಿಗೆ ಎಜುಕೇಷನ್ ಆಗುತ್ತೆ, ಅಷ್ಟು ಲಕ್ಷಾಂತರ ರೂಪಾಯಿ ಕೊಟ್ಟು ಓದಿಸಿರ್ತೀವಿ, ಕೆಲಸಗಳಿರಲ್ಲ. ಪಾಪ ಇಲ್ಲಿಂದ ಹೋಗಿ ಫಾರಿನಲ್ಲಿ ಓದ್ತಾ ಇದ್ದಾರೆ. ಇಲ್ಲಿ ಜಾಸ್ತಿ ದುಡ್ಡು ಅಂದ್ಬಿಟ್ಟು ಫಾರಿನಲ್ಲಿ ಹೋಗೋರು ಮೊನ್ನೆ ಇಂಟರ್ವ್ಯೂ ನೋಡಿದೆ. ಎಲ್ಲದರಲ್ಲೂ ನಮ್ಮ ದೇಶದಲ್ಲಿ ಫೆಸಿಲಿಟಿ ಐತೆ ಅಂತಾರೆ, ಬಟ್ ದುಡ್ಡು ಜಾಸ್ತಿ ಅಂತಾರೆ ಎಜುಕೇಷನ್ಗೆ. ಅಂಥವೆಲ್ಲ ಕಮ್ಮಿ ಮಾಡಬೇಕು. ನಮ್ಮ ಹುಡುಗರದು, ನಮ್ಮ ಯುವಕರ ಶಕ್ತಿ ಏನಿದೆ ಅದು ಇಲ್ಲೇ ಇರಬೇಕು. ಯಾಕಂದರೆ ಬೇರೆ ದೇಶಕ್ಕೆ ಹೋಗ್ಬಿಟ್ಟು ಎಷ್ಟೊಂದು ಪ್ಲ್ಯಾನ್ಸ್ ಕೊಡ್ತಾಯಿದ್ದಾರೆ. ಅಮೇರಿಕಾದಲ್ಲಿ ಇವಾಗ 13G ನಡೀತಾ ಇದೆ ನೆಟ್ವರ್ಕಲ್ಲಿ. ಹೆಂಗೆ ಇಲ್ಲಿರೋರು ಎಷ್ಟೊಂದು ಜನ ಹೋಗಿದ್ದಾರೆ. ನನಗೆ ಗೊತ್ತಿರೋರು ಎಷ್ಟೊಂದು ಜನ USA ಇದ್ದಾರೆ. ಇಲ್ಲಿ ಜನಗಳು ಎಂಪ್ಲಾಯ್ಸ್ ಎಲ್ಲ USA ಇದು ತೊಗೊಂಡಿದ್ದಾರೆ. ಈ ಥರ ಎಲ್ಲ ಹೋಗಿ ಹೊರಗಡೆ ದೇಶದಲ್ಲಿ ದುಡಿತಾರೆ. ದುಬೈಗೆ ಎಷ್ಟು ಜನ ಹೋಗಿದ್ದಾರೆ. ಯಾಕೆ ಆ ಎಂಪ್ಲಾಯ್ಮೆಂಟ್ ಇಲ್ಲೇ ಮಾಡ್ಬೋದಲ್ಲ. ಈಗ ಇಲ್ಲಿ ಕರ್ನಾಟಕದಲ್ಲೇ ಎಷ್ಟೊಂದು ಜನ ಹಿಂದಿಗಳು ಬಂದಿದ್ದಾರೆ. ಇಲ್ಲಿ ಕರ್ನಾಟಕದವ್ರಿಗೆ ಫಸ್ಟು ಎಂಪ್ಲಾಯ್ಮೆಂಟ್ ಕೊಡಿ. ನಾವು ಬರೀ ಪುಸ್ತಕದಲ್ಲಿ ಹೇಳೋದಂಗೆ ಸಾರ್ವಭೌಮ ಅಂತ ಕುಂತಿದ್ದೀವಿ. ಇಲ್ಲಿರೋದೆಲ್ಲ ಬೇರೆ ಕಡೆ ಹೋಗ್ತಾಯಿದೆ. ನಮ್ಮ ಹುಡುಗರು ಬೆಳೀಲಿ, ಕರ್ನಾಟಕದವ್ರು ಬೆಳೀಲಿ, ಇಲ್ಲಿ ಜನ ಚೆನ್ನಾಗಿರಲಿ, ಇಲ್ಲಿ ಜನ ಸ್ವಂತ ಮನೆ ಮಾಡಲಿ. ಎಲ್ಲ ಮಾಡ್ಬೋದು. ನೀವು ಯೋಚನೆ ಮಾಡಿ. ಸುಮ್ಮನೆ ಏನೋ ನೋಡ್ತೀರಾ, ಯಾರೋ ಹಾಕಿರ್ತಾರೆ, ಅಷ್ಟೊಂದು ವ್ಯೂಸ್ ನೋಡ್ತೀರಾ. ನಾನು ಎಷ್ಟು ಯಾವಾಗಲೂ ಥಿಂಕ್ ಮಾಡ್ತಾ ಇರ್ತೇನೆ ಡೈಲಿ. ನೀವು ಒಂದು 5 ನಿಮಿಷ ಥಿಂಕ್ ಮಾಡಿ, ಹೌದಲ್ವಾ, ಇದು ಕರೆಕ್ಟ್ ಅಲ್ವಾ, ಈ ಥರ ಯಾಕೆ ನಾವು ಚೇಂಜಸ್ ಮಾಡ್ಬಾರ್ದು, ನಾವು ಯಾಕೆ ಚೇಂಜ್ ಆಗಬಾರ್ದು, ಈ ಥರ ಯೋಚನೆ ಮಾಡಿ. ನಾನು ನಿಮ್ಮ ಜಾತಿ ಬಿಡಿ, ನಿಮ್ಮ ಜಾತಿ ಬಗ್ಗೆ ಮಾತಾಡಿ, ನಿಮ್ಮ ನಾಯಕರನ್ನು ದೂರ್ರಿ ಅಂತ ಹೇಳ್ತಾ ಇಲ್ಲ. ಈಗ ಅವ್ರು ಇಷ್ಟು ವರ್ಷದಿಂದ ಮಾಡಿರೋದು ನೀವು ನೋಡಿದ್ದೀರಾ. ಯಾರಾದರೂ ಆಗಲಿ, ಈಗ ಏನಾದರೂ ಆಗಲಿ, ಅವ್ರ ಮೇಲೆ ಇವ್ರು ಹೇಳು, ಇವ್ರ ಮೇಲೆ ಅವ್ರು ಹೇಳು, ಇದೇ ಆಗ್ತಾಯಿದೆ ಹೊರತು ಚೇಂಜ್ ಅಂತೂ ಏನೂ ಆಗ್ತಿಲ್ಲ. ನಾವು ಬಿಡಪ್ಪ ಇವಾಗ ಇವ್ರು ಮಾಡ್ತಾರೆ ಸರಿ ಹೋಯ್ತು ಅನ್ಕೊಳ್ತೀವಿ. ನೆಕ್ಸ್ಟ್ ಅವ್ರು ಬಂದರು ಮತ್ತೆ ಅದೇ ರಿಪೀಟು. ಇವ್ರು ಅವ್ರ ಮೇಲೆ ಹೇಳ್ತಾರೆ, ಅವ್ರು ಇವ್ರ ಮೇಲೆ ಹಾಕ್ತಾರೆ. ಇಷ್ಟೇ ಆಗ್ತಾಯಿದೆ. ನನಗಂತೂ ನೋಡಿ ಸಾಕಾಗಿ ಇಷ್ಟು ಏನೋ ಒಂದು ವಿಡಿಯೋ ನಿಮ್ಗೆ ಹೇಳಬೇಕು ಅನ್ನಿಸ್ತು. ತೊಗೊಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಅದಕ್ಕೆ ದಡ್ಡ ಜಾಣರಿಗಾಗಿ ಮಾತ್ರ ಅಂತ ವಿಡಿಯೋ ಮಾಡಿದ್ದೀನಿ. ನೋಡಿ, ನಿಮ್ಗೆ ಅರ್ಥ ಆದರೆ ಇದನ್ನು ತುಂಬ ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ಇಷ್ಟ ಆದರೆ. ಥ್ಯಾಂಕ್ ಯು.